ವಿರಾಜ್ ಏರ್ಪೋರ್ಟ್ ಒಳಗೆ ಹೋಗೋಕೆ ತುಂಬಾ ಅವಸರದಿಂದ ಓಡ್ಬಂದ. ಆದ್ರೆ ಅವನ ಅವತಾರ ನೋಡಿ ಅಲ್ಲಿದ್ದ CISF ಸೆಕ್ಯೂರಿಟಿ ಅವನನ್ನ ಒಳಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಸರ್, ಇನ್ನು ಅರ್ಧ ಗಂಟೆಲಿ ನನ್ನ ಫ್ಲೈಟ್ ಇದೆ ಸರ್, US ಗೆ. ಪ್ಲೀಸ್. ಹಾಗಾದ್ರೆ ಟಿಕೆಟ್ ತೋರಿಸು. ಸರ್, ಟಿಕೆಟ್ ಒಳಗಡೆ ನನ್ನ ಮ್ಯಾನೇಜರ್ ಹತ್ರ ಇದೆ ಸರ್, ಪ್ಲೀಸ್ ಸರ್. ಹೋಗೋ ಬೇಕೂಫ, ಇದು ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್ ಅಲ್ಲ. ಹಾಗೆ ಒಳಗೆ ಹೋಗೋದಕ್ ಬಿಡಲ್ಲ. ನಡಿ ಇಲ್ಲಿಂದ. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್, ನನ್ನ ಫ್ಲೈಟ್ ಇದೆ ಸರ್, ಅರ್ಧ ಗಂಟೆಲಿ ಟಿಕೆಟ್ ಒಳಗಡೆ ಇದೆ ಸರ್, ಪ್ಲೀಸ್. ನಿನ್ನ ಬಟ್ಟೆ ನೋಡಿದ್ರೆ ಗಲೀಜಾಗಿದೆ, ನಿನ್ ಚಪ್ಲಿಲಿ ತೂತ್ ಬಿದ್ದಿದೆ. ಆದ್ರೂ ಏನ್ ಹೇಳ್ದೆ ನೀನು? ನಿನ್ ಫ್ಲೈಟ್ ಇದೆ ಅರ್ಧ ಗಂಟೆಲಿ, ಅದು US-ಗೆ. ನಿನ್ ಕನ್ಸಲ್ಲಾದ್ರೂ ವಿಮಾನನ ನೋಡಿದ್ಯಾ ನೀನು? ನಡಿ ಇಲ್ಲಿಂದ, ಹೋಗೋ. ಸರ್, ನಾನ್ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್, ನಿಜವಾಗ್ಲೂ ನನ್ನ ಫ್ಲೈಟ್ ಇದೆ ಸರ್, ದಯವಿಟ್ಟು ನನಗೆ ಹೋಗಕ್ ಬಿಡಿ ಪ್ಲೀಸ್. ಹಿಂಗ್ ಹೇಳಿದ್ರೆ ಹೋಗಲ್ಲ ಅಲ್ಲ? ಪ್ಲೀಸ್ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಹೊರಡು ಇಲ್ಲಿಂದ, ನಡಿ. ನಾನ್ ಹೊಡೆದ್ರೆ ಸತ್ತೋಗ್ಬಿಡ್ತೀಯ, ಅರ್ಥ ಆಯ್ತಾ? ಓ ಹಲೋ. ಆಗ ನಗರದ ಶ್ರೀಮಂತ ಫ್ಯಾಮಿಲಿಯವಳಾದ ವಿರಾಜ್ನ ಹೆಂಡತಿ ಸುರಭಿ ತನ್ನ ಗಂಡ ವಿರಾಜ್ CISF ಸೆಕ್ಯೂರಿಟಿ ಜೊತೆ ಗಲಾಟೆ ಮಾಡ್ಕೊಳ್ತಾ ಇದ್ದದನ್ನ ನೋಡಿದ್ಲು. ವಿರಾಜ್ ಮತ್ತೆ ಸುರಭಿ ಕೇವಲ ಹೆಸರಿಗೆ ಮಾತ್ರ ಗಂಡ ಹೆಂಡತಿಯಾಗಿದ್ರು. ಯಾಕಂದ್ರೆ ಸುರಭಿಯ ತಾತ ಇವರ ಮದುವೆನ ಬಲವಂತದಿಂದ ಮಾಡಿದ್ರು. ಇದಾದ್ಮೇಲೆ ವಿರಾಜ್ ಅವರ ಮನೆಯಲ್ಲಿ ಕೆಲಸದವನ ಹಾಗೆ ಮನೆ ಅಳಿಯನಾಗಿ ಇರೋದಕ್ಕೆ ಶುರು ಮಾಡಿದ. ಚೀಪ್ ಬೇಕರ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಿನಗ್ ಗೊತ್ತಲ್ವಾ ಒಬ್ರು ಇಂಪಾರ್ಟೆಂಟ್ ಇನ್ವೆಸ್ಟರ್ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಕ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಅದಕ್ಕೆ ನನಗಿಲ್ಲಿ ಯಾವುದೇ ಗಲಾಟೆ ನಡೆಯೋದು ಇಷ್ಟ ಇಲ್ಲ. ನೀನ್ ಯಾವ ಕಾರಣಕ್ಕೆ ಬಂದಿದ್ಯಾ ಅದು ನನಗ್ ಗೊತ್ತಿಲ್ಲ. ಮೊದ್ಲು ಅದನ್ನೆಲ್ಲ ಬಿಟ್ಟು ಹೊರಡು ಇಲ್ಲಿಂದ, ನಡಿ. ಸುರಭಿ, ಒಂದು ಎಮರ್ಜೆನ್ಸಿ ಇದೆ, ನಾನು ಅಮೆರಿಕಕ್ಕೆ ಹೋಗ್ಬೇಕು, ಟಿಕೆಟ್ ಕೂಡ ಇದೆ, ಆದ್ರೆ ಇವ್ರು ನನಗೆ ಹೋಗಕ್ ಬಿಡ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ನನಗೆ ಸಹಾಯ ಮಾಡು ಪ್ಲೀಸ್. ಹೌ ಡೇರ್ ಯು? ನನ್ನ ಮುಟ್ಟೋಕೆ ಎಷ್ಟು ಧೈರ್ಯ ನಿನ್ಗೆ? ಹಾ, ನೀನ್ ಅಮೆರಿಕಕ್ಕೆ ಹೋಗ್ತಾ ಇದೀಯಾ? ಅಮೆರಿಕದ ಸ್ಪೆಲ್ಲಿಂಗ್ ಹೇಳು ಒಂದ್ಸಲ. ಸ್ಪೆಲ್ಲಿಂಗ್ ಬರುತ್ತಾ ಅಮೆರಿಕದ್ದು? ಅದ್ಯಾವ್ ಬೇಕಪ್ಪ ನಿನ್ಗೆ ಅಮೆರಿಕ ಟಿಕೆಟ್ ಮಾಡಿಸಿದ್ದು ಅಂತ ಹೇಳು. ವಿರಾಜ್ ಒಬ್ಬ ತಳ್ಳೋ ಗಾಡಿಲಿ ತಿಂಡಿ ವ್ಯಾಪಾರ ಮಾಡೋ ಸಾಮಾನ್ಯ ಹುಡುಗ. ಅವನ್ ಹೇಗೆ ಅಮೆರಿಕಾಗ್ ಹೋಗ್ಬೇಕು ಅಂತಿರ್ತಾನೆ? ನೀನ್ ಮುಚ್ಕೊಂಡ್ ಆಫೀಸ್ಗೆ ಹೋಗು. ನಾನ್ ಕರ್ಕೊಂಡ್ ಬರ್ತಾ ಇರೋ ಇನ್ವೆಸ್ಟರ್ಗೆ ತಿಂಡಿ ರೆಡಿ ಮಾಡು. ಏನಾದ್ರೂ ಹೆಚ್ಚು ಕಡಿಮೆ ಮಾಡೋ ಮೊದ್ಲು ಒಂದ್ಸಲ ಯೋಚನೆ ಮಾಡು. ದೇಶ ಬಿಟ್ಟು ಹೋಗೋದ್ ಬಿಡು, ಈ ಸಿಟಿ ಬಿಟ್ಟು ಹೋಗೋಕ್ಕೂ 1000 ಸಲ ಯೋಚನೆ ಮಾಡ್ಬೇಕು. ಆ ತರ ಮಾಡ್ತೀನಿ. ಅದನ್ನ ನೋಡಿ ನಿನ್ ಜೀವನೇ ನಡ್ಕೋಗ್ಬೇಕು. ಪ್ಲೀಸ್, ಕೊನೆ ಸಲ ಹೇಳ್ತಾ ಇದ್ದೀನಿ. ಸುರಭಿ, ಎಮರ್ಜೆನ್ಸಿ ಇದೆ, ಪ್ಲೀಸ್ ಹೆಲ್ಪ್ ಮೀ. ಆಗ ಅಲ್ಲಿಗ್ ಬಂದ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ರಿಷಬ್ ವಿರಾಜ್ನ ನೋಡಿ, ಯಾವ ಬಿಕಾರಿ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ? ಒಂದ್ 50 ರೂಪಾಯಿ ಕೊಟ್ಟು ಓಡಿಸು ಅವನನ್ನ. ಮರ್ಯಾದೆ ಕೊಟ್ಟು ಮಾತಾಡು, ಇವಳು ನನ್ನ ಹೆಂಡತಿ, ಗೊತ್ತಾಯ್ತಾ? ಇವನೇನ್ ಹೇಳ್ತಾ ಇದ್ದಾನೆ ಸುರಭಿ? ನಿನ್ ಗಂಡನ? ರಿಷಬ್ನ ಈ ಪ್ರಶ್ನೆ ಕೇಳಿ ಸುರಭಿ ಒಂದು ಕ್ಷಣ ಬ್ಲಾಂಕ್ ಆಗ್ಬಿಟ್ಲು. ಅಷ್ಟ್ರಲ್ಲಿ ಅವಳು ಧೈರ್ಯದಿಂದ ಹೇಳಿದ್ಲು, ಕಮ್ ಆನ್ ರಿಷಬ್, ಸೀರಿಯಸ್ಲಿ ಲುಕ್ ಅಟ್ ಹಿಮ್. ನೀನ್ ಯಾರ್ ಮಾತ್ ಕೇಳ್ತಾ ಇದೀಯಾ? ಇವನ್ ಅವತಾರ ನೋಡು. ಇವನ್ ಜೊತೆ ನಿಲ್ಲೋಕೆ ನನಗ್ ನಾಚಿಕೆ ಆಗ್ತಾ ಇದೆ. ನಿನ್ಗನ್ಸುತ್ತಾ ಇವನು ನನ್ ಗಂಡ ಅಂತ? ಚಂದ ಕೇಳ್ಕೊಂಡ್ ಬಂದಿರ್ಬೇಕು. ಸ್ವಲ್ಪ ದುಡ್ಡು ಕೊಟ್ಟು ಹೊರಡಕ್ ಹೇಳು ಇಲ್ಲಿಂದ. ಯಾಕಂದ್ರೆ ಈ ಮನುಷ್ಯ ನನ್ ಗಂಡ ಆಗೋಕೆ ಸಾಧ್ಯನೇ ಇಲ್ಲ. ವಿರಾಜ್ ತನ್ನ ತಾಯಿ ಅವಿನಾಶಿ ಅವರ ಟ್ರೀಟ್ಮೆಂಟ್ಗೆ ಅಂತ ಸಿಟಿ ಹಾಸ್ಪಿಟಲ್ಗೆ ಬಂದಾಗ ಮೊದಲನೇ ಸಲ ಸುರಭಿನ ನೋಡಿದ್ದ. ಅವಳು ತುಂಬಾ ಶ್ರೀಮಂತ ಹುಡುಗಿ. ಆದ್ರೂ ತನ್ನೆಲ್ಲ ಸವಲತ್ತನ್ನ ಬಿಟ್ಟು ಪ್ರತಿದಿನ ಟೈಮ್ ಮಾಡ್ಕೊಂಡು ಆ ಕ್ಯಾನ್ಸರ್ ಪೇಷಂಟ್ಸ್ ನ ಮೀಟ್ ಮಾಡೋದಕ್ಕೆ ಬರ್ತಿದ್ಲು. ಸುರಭಿ ಅವರನ್ನ ತಬ್ಬಿಕೊಂಡ್ಲು. ಆಗ ಎಲ್ಲಾ ಪೇಷಂಟ್ಗಳು ಕೂಡ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡ್ತಾ ಇದ್ರು. ಇದನ್ನ ನೋಡಿದ ವಿರಾಜ್ಗೆ ಸುರಭಿನ ನೋಡಿ ತುಂಬಾ ಇಷ್ಟ ಆಯ್ತು. ಅವನು ಅದೇ ಕ್ಷಣ ಅವಳಿಗೆ ತನ್ನ ಮನಸ್ಸನ್ನ ನೀಡಿದ್ದ. ಆದರೆ ವಿಧಿ ಅವರಿಬ್ರನ್ನ ನಿಜವಾಗ್ಲೂ ಸೇರಿಸುತ್ತೆ ಅಂತ ಆಗ ಯಾರೂ ಊಹಿಸಿರ್ಲಿಲ್ಲ. ಕೇಳದ್ಯೇನೋ ನಾಯಿ? ನಾನ್ ನಿನ್ಗೀಗ ಹಲ್ ಮುರಿಯೋ ಹಾಗೆ ಹೊಡೆಯೋದಕ್ಕೂ ಮುಂಚೆ ಹೊರಡೋ ಇಲ್ಲಿಂದ. ವಿರಾಜ್ ತನ್ನ ಹಣೆ ಬರಹನ ನೆನೆಸ್ಕೊಂಡು ಒಳಗೊಳಗೆ ದುಃಖ ಪಡ್ತಿದ್ದ. ಅವನು ಇನ್ನೇನ್ ಹೊರಡಬೇಕು ಅನ್ನುವಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಏರ್ಪೋರ್ಟ್ನ ಹೊರಗಡೆ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಜಯ್ ಇಳಿತಾರೆ. ಹಾಗೆ ಅವರ ದೃಷ್ಟಿ ವಿರಾಜ್ ಮೇಲೆ ಬೀಳುತ್ತೆ. ಅವನನ್ನ ನೋಡ್ತಾ ಇದ್ದ ಹಾಗೆ ಅವರು ಬೇಗ ಅವನ ಹತ್ರ ಬರ್ತಾರೆ. ಮಿಸ್ಟರ್ ವಿರಾಜ್,
ನೀವು ನನ್ ಗುರ್ತು ಸಿಗ್ತಾ ನಿಮ್ಗೆ? ಮಿಸ್ಟರ್ ಅಜಯ್ ಯಾರಿಗ್ ತಾನೇ ಗೊತ್ತಿರ್ಲಿಲ್ಲ. ಸುರಭಿ ಅವರು ನೋಡ್ತಾನೆ ಕಣ್ ಹಿಡ್ದಿದ್ಲು. ಆದ್ರೆ ಅವರು ವಿರಾಜ್ ಜೊತೆ ಮಾತಾಡ್ತಾ ಇದ್ದಿದ್ ನೋಡಿ ಸುರಭಿ ಮತ್ತೆ ರಿಷಬ್ ಶಾಕ್ ಆಗಿದ್ರು. ಮಿಸ್ಟರ್ ಅಜಯ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆ ಬಿಕಾರಿಗೆ ಹೇಗೆ ಗೊತ್ತು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಿಸ್ಟರ್ ಅಜಯ್ ಅವರು ಆಲ್ಮೋಸ್ಟ್ 5,000 ಕೋಟಿ ಆಸ್ತಿಗೆ ಒಡೆಯ. ಅವರೇ ಬಿಕಾರಿ ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ? ಐ ಆಮ್ ಶೋರ್ ಅವ್ರ ಡ್ರೈವರ್ ಇರಬೇಕು. ಹಲೋ, ನೀವು ಬೇಗ ಬನ್ನಿ ಇಮಿಡಿಯೇಟ್ಲಿ. ಮಿಸ್ಟರ್ ಅಜಯ್ ಹತ್ರ ಬೇಡ್ಕೊಂಡು ಆ ಬಿಕಾರಿ ಏರ್ಪೋರ್ಟ್ ಅಲ್ಲಿ ಎಂಟ್ರಿ ತಗೊಂಡಿದ್ದಾನೆ. ಅವನು ಏರ್ಪೋರ್ಟ್ಗೆ ಹೋಗಿ ಏನ್ ಮಾಡ್ತಾನೋ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಅಜಯ್ ರೈಟ್? ಹಾಯ್, ನಾನು ಸುರಭಿ, ರಾವ್ ಗ್ರೂಪ್ ಸಿಇಒ. ಪ್ಲೀಸ್ ಡೋಂಟ್ ಮೈಂಡ್ ಮೀ ಆಸ್ಕಿಂಗ್. ಆದ್ರೆ ಈಗ ತಾನೇ ನೀವು ಒಬ್ಬನ ಜೊತೆ ಮಾತಾಡ್ತಾ ಇದ್ರಲ್ಲ, ಅವನು ನಿಮ್ಗೆ ಹೇಗ್ ಗೊತ್ತು? ಅಂದ್ರೆ ಅವ್ನು ನೋಡೋಕೆ ಬಿಕಾರಿ ತರ ಕಾಣಿಸ್ತಾ ಇದ್ದ. ನಿಮ್ಗ ಬಿಕಾರಿ ಹೇಗ್ ಪರಿಚಯ? ಯು ಮೀನ್ ಮಿಸ್ಟರ್ ವಿರಾಜ್? ಆರ್ ಯು ಕಿಡಿಂಗ್? ನೀವು ಮಿಸ್ಟರ್ ವಿರಾಜ್ನ ಬಿಕಾರಿ ಅಂತ ಇದ್ದೀರಾ? ನೀವು ಮಾರ್ಕೆಟ್ಗೆ ತುಂಬಾ ಹೊಸಬ್ರು ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಿರ್ಲಿಲ್ಲ. ಸರಿ, ನಾನು ಹೊರಡ್ತೀನಿ. ಮಿಸ್ಟರ್ ಅಜಯ್ ಅವರ ಮಾತಿನ ಅರ್ಥ ಏನು ಅಂತ ತಿಳಿದೆ ಸುರಭಿ ಯೋಚಿಸ್ತಾ ನಿಂತ್ಬಿಡ್ತಾಳೆ. ಇನ್ನೊಂದು ಕಡೆ ವಿರಾಜ್ ಅವಸರದಿಂದ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರುವಾಗ ಅವನ ಮ್ಯಾನೇಜರ್ ಸಿಗ್ತಾನೆ. ಇದು ನಿಮ್ US ಹೋಗೋ ಟಿಕೆಟ್, ಇದು ನಿಮ್ ಫೋನ್. ನೀವು ಬೇಗ ಗೇಟ್ ನಂಬರ್ 3 ಹತ್ರ ಹೋಗಿ. ನಿಮ್ ಹತ್ರ ಜಾಸ್ತಿ ಟೈಮ್ ಇಲ್ಲ, ಪ್ಲೀಸ್ ಗೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಿರಾಜ್ ಬೇಗ ಓಡ್ಕೊಂಡ್ ಬಂದು ಗೇಟ್ ನಂಬರ್ 3 ಹತ್ರ ಬರ್ತಾನೆ. ಅವನು ಗೇಟ್ ನಂಬರ್ 3 ಹತ್ರ ಇನ್ನೇನ್ ತಲುಪಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಅವನ್ ಮುಂದೆ ಬರ್ತಾನೆ. ವಿರಾಜ್ ಜೊತೆ ಡಿಕ್ಕಿ ಹೊಡೆದು ಅವನು ಕೆಳಗ್ ಬಿದ್ಬಿಡ್ತಾನೆ. ಸರ್, ನೀವು ಹುಷಾರಾಗಿದ್ದೀರಲ್ವಾ? ಕ್ರೂಡ ಏನೋ ನೀನು? ಇದು ಏರ್ಪೋರ್ಟ್, ನೀನ್ ಸುತ್ತಾಡೋ ಪಾರ್ಕ್ ಅಲ್ಲ, ಅರ್ಥ ಆಯ್ತಾ? ಅಲ್ಲ, ಈ ಬಿಕಾರಿಗೆ ಒಳಗ್ ಬರಕ್ ಯಾರು ಬಿಟ್ಟಿದ್ದು? ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೆ, ಅದಕ್ಕೆ ಡ್ಯಾಶ್ ಹೊಡೆದ್ಬಿಟ್ಟೆ. ನನ್ನ ಫ್ಲೈಟ್ ಹೊರಡ್ಬಿಡುತ್ತೆ, ನನ್ನನ್ನು ಬಿಟ್ಬಿಡಿ, ಎಮರ್ಜೆನ್ಸಿ ಇದೆ ಪ್ಲೀಸ್. ಸ್ಟೇ ಹಿಯರ್. ನಾನಿರುವಾಗ ನಿನ್ನ ಆ ಫ್ಲೈಟ್ ಅಲ್ಲೇನು? ಈ ಏರ್ಪೋರ್ಟ್ ಅಲ್ಲೇ 2 ನಿಮಿಷ ಕೂಡ ನಿಂತ್ಕೊಳ್ಳೋದಕ್ಕಾಗಲ್ಲ. ನಿನಗ್ ಗೊತ್ತಿಲ್ಲ ನೀನ್ ಯಾರಿಗ್ ಡಿಕ್ಕಿ ಹೊಡೆದಿದ್ಯಾ ಅಂತ, ಅರ್ಥ ಆಯ್ತಾ? ನಮ್ ಸರ್ಗೆ ಡಿಕ್ಕಿ ಹೊಡಿತೀಯ ನೀನು? ನಿನಗಿನ್ನು ಗೊತ್ತಿಲ್ಲ ಇವ್ರು ಯಾರು ಅಂತ? ಇವ್ರು ಪ್ರೈಮ್ ಏರ್ಲೈನ್ಸ್ ನ ಓನರ್. ಸರ್, ನನ್ನ ಫ್ಲೈಟ್ ಕೂಡ ಪ್ರೈಮ್ ಏರ್ಲೈನ್ಸೇ. ಪ್ಲೀಸ್, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ, ಎಮರ್ಜೆನ್ಸಿ ಇದೆ ಪ್ಲೀಸ್. ಎಮರ್ಜೆನ್ಸಿನ ಕೊಡಿಲಿ ಸರ್, ನನ್ನ ಟಿಕೆಟ್. ನಾನು ನೋಡ್ತೀನಿ ನಿನ್ನಂತ ಬಿಕಾರಿ ನನ್ನ ಫ್ಲೈಟ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ. ನಡಿಯೋ. ನನ್ನ ಟಿಕೆಟ್. ಇವನ್ ಟಿಕೆಟ್ ಹರಿದಾಕ್ರೋ. ನಡಿಯೋ. ಸರ್, ಬಿಡಿ. ಕೆಳಗೆ ಕೂರ್ಸಿ ಅವನನ್ನ. ಸ್ಟೇ ದೇರ್, ಅರ್ಥ ಆಯ್ತಾ? ಅವನ್ ಟಿಕೆಟ್ ಹರಿದಾಕೋ. And you better watch it, okay? ನಡೀರಿ, ಲೆಟ್ಸ್ ಗೋ. ಯಾವಾಗ ಅವನು ವಿರಾಜ್ನ US ಟಿಕೆಟ್ನ ತುಂಡು ಮಾಡಿ ಅವನ ಮುಖದ ಮೇಲೆ ಬಿಸಾಕಿದ, ಆಗ ವಿರಾಜ್ ಕೋಪದಿಂದ ಎದ್ದೇಳ್ತಾನೆ. ಆ ಗಾರ್ಡ್ಗಳನ್ನೆಲ್ಲ ಹೊಡೆದು ಹಾಕ್ತಾನೆ. ಹೌ ಡೇರ್ ಯು? ನನ್ನ ಟಿಕೆಟ್ ಹರಿದಾಕೋಕೆ ನೀನ್ ಯಾರು? ಒಂದು ಏರ್ಲೈನ್ನ ಓನರ್ ಆಗಿದ ತಕ್ಷಣ ನೀನು ಏನ್ ಅನ್ಕೊಂಡಿದ್ಯಾ? 10 ನಿಮಿಷದಲ್ಲಿ ನೀನು ಸರ್ವನಾಶ ಮಾಡ್ತೀನಿ, ಗೊತ್ತಾಯ್ತಾ? 10 ನಿಮಿಷದಲ್ಲಿ ಸರ್ವನಾಶ ಮಾಡ್ತಾನಂತೆ. 10
ತುಂಬಾ ಬುದ್ಧಿವಂತ ಅಲ್ವಾ ನೀನು? ಸರಿ, ನಾನು ಇಲ್ಲೇ ನಿಂತಿದ್ದೀನಿ, ತೋರ್ಸು ನೀನೇನ್ ಮಾಡ್ತೀಯ ಅಂತ. ಬಿಡಲ್ಲ ನಿನ್ನ. ನೋಡ್ತಾ ಇರು. ಎಷ್ಟು ಜನರನ್ನು ನೋಡಿಲ್ಲ ನಾನು. ನನ್ನ ಮಾತು ಕೇಳಿಸ್ಕೊ. ನಾನು ವಿರಾಜ್ ಮಾತಾಡ್ತಾ ಇದ್ದೀನಿ. ಪ್ರಯಾಣಿಕರೇ ಗಮನಿಸಿ, ವಿಶೇಷ ಸೂಚನೆ. ಪ್ರೈಮ್ ಏರ್ಲೈನ್ಸ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕಾರಣದಿಂದ ನಿಮಗಾಗಿರುವ ಅಡಚಣೆಗಾಗಿ ಕ್ಷಮೆಯಾಚಿಸುತ್ತೇವೆ. ಪ್ರಯಾಣಿಕರಲ್ಲಿ ವಿನಂತಿ, ಅಧಿಕ ಮಾಹಿತಿಗಾಗಿ ನೀವು ನಮ್ಮ Hey, mister. ಅಧಿಕಾರಿಗಳನ್ನ ಕೇಳಬಹುದು ಅಥವಾ Hello. ನಮ್ಮ ಹೆಲ್ಪ್ ಲೈನ್ಗೆ ಕರೆ ಮಾಡಬಹುದು. ಅಥಾರಿಟಿ ಏಯ್, ವಿತೌಟ್ ಮೈ ಪರ್ಮಿಷನ್ ಆರ್ ಎನಿ ನೋಟಿಸ್ ಈ ಅನೌನ್ಸ್ಮೆಂಟ್ ಹೇಗಾಯ್ತು? ಸರ್, ನಮಗೆ ಮೇಲಿಂದ ಇಮಿಡಿಯೇಟ್ ಆಗಿ ಆರ್ಡರ್ ಬಂತು. ಆರ್ಡರ್? ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೀವಿ. ವಾಟ್? ಪ್ರೈಮ್ ಏರ್ಲೈನ್ಸ್ ಈಗ ಬ್ಯಾನ್ ಆಗಿದೆ. ನಿಮಗೇನೇ ಮಾತಾಡೋದಿದ್ರು ಮಿನಿಸ್ಟ್ರಿ ಹತ್ರ ಮಾತಾಡಿ ಸರ್. ಹಲೋ ಹಲೋ, ಅರೆ ಹೇಳಿದ್ನಲ್ವ 10 ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ. ನಿನ್ನ ಏರ್ಲೈನ್ನ ಬ್ಯಾನ್ ಮಾಡಿದ್ದೀನಿ. ರಸ್ತೆ ಮೇಲೆ ಬಿದ್ದಿದೀಯಾ. ಆದ್ರೆ ನೀನೊಬ್ಬ ಮಾಮೂಲಿ ಮನುಷ್ಯ, ನೀನ್ ಇದನ್ನೆಲ್ಲ ಹೇಗ್ ಮಾಡೋಕ್ ಸಾಧ್ಯ? ಹಾ, ನಾನೊಬ್ಬ ಕೋಟ್ಯಾಧಿಪತಿ ವ್ಯಕ್ತಿ, ನನ್ನ ಹತ್ರ ಪವರ್ ಇದೆ. ನನ್ನ ಏರ್ಲೈನ್ಸ್ ಬ್ಯಾನ್ ಮಾಡೋದಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ಇಂದ ಆರ್ಡರ್ ಬರ್ಬೇಕಾಗತ್ತೆ. ನೀನ್ ಬರೀ ಒಂದ್ ಕಾಲ್ ಮಾಡಿ ಹೇಗೆ? ಈಗ ಬರೀ ಏರ್ಲೈನ್ ಅಷ್ಟೇ ಬ್ಯಾನ್ ಆಗಿದೆ. ಇಂಡಿಯಾದಲ್ಲಿ ನೀನ್ ಮೋಸ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಹೂಡಿಕೆ ಮಾಡಿದ್ಯಲ್ವಾ, ನೆನ್ಪಿದ್ಯಾ? ಅದಕ್ಕೋಸ್ಕರ ನಿನ್ನನ್ನು ಜೈಲ್ಗೂ ಕಳಿಸಬಹುದು. ಆದ್ರೆ ಈಗ ಎಮರ್ಜೆನ್ಸಿ ಇದೆ, ಅದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಕೈಯಲ್ಲಿ ಪಾತ್ರೆ ಕೊಟ್ಟು ಭಿಕ್ಷೆ ಬಿಡೋದಕ್ಕೆ ಕಳಿಸ್ತಾ ಇದ್ದೆ. ಸರ್, ನೀವು US ತಲುಪೋದು ತುಂಬಾ ಮುಖ್ಯವಾಗಿದೆ. ಅದಕ್ಕೆ ನಾನು ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡಿದ್ದೀನಿ. ನೀವೀಗಲೇ ಹೊರಡಬೇಕು. ಪ್ರೈವೇಟ್ ಜೆಟ್? ಸರ್, ಪ್ರೈವೇಟ್ ಜೆಟ್? ಹಾಗಾದ್ರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಇವನೊಬ್ಬ ಶ್ರೀಮಂತ ಮತ್ತೆ ಪವರ್ಫುಲ್ ಮನುಷ್ಯ. ಎಲ್ ಕೇಳು, ನಿನ್ನ ಹೆಸರೇನು? ಏನ್ ನಿನ್ನ ಹೆಸರು? ಸಾರಿ, ನನ್ನ ಕ್ಷಮಿಸ್ಬಿಡಿ ಸರ್. ನಿಜವಾಗ್ಲಿ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನೇ ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡ್ತಿದ್ದೆ. ಪ್ಲೀಸ್ ಫರ್ಗಿವ್ ಮೀ ಸರ್. ಇನ್ಮೇಲಿಂದ ಈ ಥರ ತಪ್ಪಾಗೋದಿಲ್ಲ ಸರ್. ಈಗ ಏರ್ಲೈನೇ ಇಲ್ವಲ್ಲ, ತಪ್ಪು ಹೇಗೆ ಮಾಡ್ತೀಯಾ? ಸರ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಸರ್, ಬ್ಯಾಗ್ ಪ್ಲೀಸ್. ಇಟ್ಸ್ ಆಲ್ ರೈಟ್. ಸರ್, ಪ್ಲೀಸ್ ಗಿವ್ ಮೀ, ಐ ವಿಲ್ ಕೀಪ್ ಇಟ್. ಥ್ಯಾಂಕ್ ಯು. ಆಗ US ಇಂದ ಒಂದು ಕಾಲ್ ಬರುತ್ತೆ. ಹಲೋ ವಿರಾಜ್ ಸರ್, ನೀವು US ಗೆ ಬರೋ ಅವಶ್ಯಕತೆ ಇಲ್ಲ. ನಮಗೆ ಡೋನರ್ ಸಿಕ್ಕಿದ್ದಾರೆ. ದೊಡ್ಡ ಯಜಮಾನ್ರು ಈಗ ಅಪಾಯದಿಂದ ಪಾರಾಗಿದ್ದಾರೆ. ನಾವು ಅವ್ರನ್ನ ನಾಳೆನೇ ಇಂಡಿಯಾ ಕರ್ಕೊಂಡು ಬರ್ತಾ ಇದ್ದೀವಿ. ಥ್ಯಾಂಕ್ ಗಾಡ್. ನನಗೆ ಭಯನೇ ಆಗಿತ್ತು. ಕೀಪ್ ಮಿ ಪೋಸ್ಟೆಡ್. ಓಕೆ? ಓಕೆ ಸರ್. ಈಗ ವಿರಾಜ್ ಯಾವುದೇ ಟೆನ್ಷನ್ ಇಲ್ಲದೆ ಏರ್ಪೋರ್ಟ್ ಇಂದ ಹೊರಗೆ ಬಂದು ನೇರವಾಗಿ ಅವನ ಹೆಂಡತಿ ಮನೆ ಅಂದ್ರೆ ರಾವ್ ಮ್ಯಾನ್ಷನ್ ತಲುಪಿದ. ಅಲ್ಲಿ ಪ್ರತಿದಿನದಂತೆ ವಿರಾಜ್ ಜಗತ್ತಿನ ಚಿಂತೆ ಇಲ್ಲದೆ ತನ್ನದೇ ಲೋಕದಲ್ಲಿ ತೇಲಾಡ್ತಾ ಕೈಯಲ್ಲಿ ಸುರಭಿಯ ಲಂಚ್ ಬ್ಯಾಗ್, ಕಿವಿಯಲ್ಲಿ ಏರ್ಫೋನ್ ಹಾಕೊಂಡು ಆಫೀಸಿಗೆ ಬಂದ. ಗುಡ್ ಮಾರ್ನಿಂಗ್ ಮಿಸಸ್ ವರ್ಮಾ, ಹೇಗಿದ್ದೀರಾ? ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಲೋ, ಹ್ಯಾವ್ ಯು? ಏನಕ್ಕೆ? ಅಲ್ಲ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ನೀನು ಪೂರ್ತಿ ದಿನ ಹೀಗೆ ಸುತ್ತಾಡ್ತಾ ಇರ್ತೀಯಾ? ಇಲ್ಲ ನ್ಯೂಸ್ ಕೂಡ ನೋಡ್ತೀಯಾ? ನೀನು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಳಿ ಆಗಿದ್ಯಾ? ನಿಂಗೆ ಒಂಚೂರು ಬಿಸ್ನೆಸ್ ಬಗ್ಗೆ ಸುದ್ದಿ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲದೆ ಇರೋಂಥದ್ದು ಏನಾಯ್ತು? ನೋಡು, ಸರ್ಕಾರಿ ಟೆಂಡರ್ಗಳಿಂದ ವಂಚಿತರಾದ ರಾವ್ ಗ್ರೂಪ್ಗೆ ದೊಡ್ಡ ಆಘಾತ. ವೆಂಟಿಲೇಟರ್ ಮೇಲೆ ನಡೀತಿರೋ ಈ ರಾವ್ ಗ್ರೂಪ್ಗೆ 2,000 ಕೋಟಿ ಟೆಂಡರ್ ಮೇಲೆ ಬಹಳಷ್ಟು ಭರವಸೆ ಇತ್ತು.
ಆದ್ರೆ ಈ ಟೆಂಡರ್ ಹೋಗಿದ್ದು ಮೆಹ್ತಾ ಇಂಡಸ್ಟ್ರೀಸ್ ಹತ್ರ. ರಾವ್ ಗ್ರೂಪ್ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್? ರಿಷಬ್ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ಆಗ ನೋಡಿದ್ರೆ ಅವನು ಸುರಭಿಯ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು. ಆದರೆ ಸುರಭಿಯ ತಾತ ತೀರ್ಕೊಳ್ಳೋಕ್ಕೂ ಮೊದಲು ಅವಳ ಮದುವೆನ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋ ಬೀದಿ ಬಿಕಾರಿ ತರ ಇದ್ದ ವಿರಾಜ್ ಜೊತೆ ಮಾಡಿದ್ರು. ಸುರಭಿಯ ತಾತ ತೀರಿಕೊಂಡ ನಂತರ ಅವರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸುರಭಿಯ ತಂದೆ ಸುರೇಂದ್ರ ರಾವ್ ಅವರು ತುಂಬಾನೇ ಕಷ್ಟಪಟ್ರು. ಅವರು ಕಂಪನಿನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ಲಿಲ್ಲ. ಅವರ ಆರೋಗ್ಯದ ಸ್ಥಿತಿ ಹದಗೆಡ್ತಾನೆ ಹೋಯ್ತು. ಕಂಪನಿಯ ಲಾಸ್ ಏರ್ತಾನೆ ಇತ್ತು. ಅದಕ್ಕೆ ಸುರಭಿ ಈ ಜವಾಬ್ದಾರಿನ ತೆಗೆದುಕೊಳ್ಳಲೇಬೇಕಿತ್ತು. ರಿಷಬ್ ಏನು ತನ್ನ ಅಪ್ಪನ ಗೆಳೆಯ ನಾರಾಯಣ್ ಅವ್ರ ಹತ್ರ ಮಾತಾಡಿ ಈ ಸಮಸ್ಯೆನ ಬಗೆಹರಿಸಬಹುದಾಗಿತ್ತು. ಆದರೆ ಸುರಭಿ ಜೊತೆ ಯಾವಾಗ ಅವನ ನಿಶ್ಚಿತಾರ್ಥ ಮುರಿದು ಬಿತ್ತೋ ಆಗ ಅವನು ನಿರ್ಧಾರ ಮಾಡಿದ್ದ ಇನ್ಯಾವತ್ತೂ ಸುರಭಿಗೆ ಸಹಾಯ ಮಾಡಬಾರ್ದು ಅಂತ. ಸುರಭಿ ಮೌನದಿಂದ ಕೂತಿದ್ಲು. ಅವಳು ಏನಾದ್ರೂ ಮಾಡಿ ತನ್ನ ಕಂಪನಿನ ಉಳಿಸ್ಕೋಬೇಕು ಅನ್ಕೊಳ್ತಾ ಇದ್ಲು. ಟೆಂಡರ್ ಸಿಗ್ಲಿಲ್ಲ ಅಂದಿದ್ದಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಹಿಂಜರಿತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ನೋಡು, ಈ ಬ್ಯಾಲೆನ್ಸ್ ಶೀಟ್ ಇದರಲ್ಲೂ ಅಷ್ಟೊಂದು ಚೆನ್ನಾಗಿಲ್ಲ. ದೇ ಡೋಂಟ್ ಹ್ಯಾವ್ ಟ್ರಸ್ಟ್ ಆನ್ ಅಸ್ ಎನಿ ಮೋರ್. ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ಮುಚ್ಚಿ ಹೋಗುತ್ತೆ ಅಷ್ಟೇ. ಇಲ್ಲ 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 ನೋ, ದಿಸ್ ಕೆನಾಟ್ ಹ್ಯಾಪನ್. ಐ ಕೆನಾಟ್ ಲೆಟ್ ದಿಸ್ ಹ್ಯಾಪನ್. ಈ ಕಂಪನಿ ಕೇವಲ ಒಂದು ಕಂಪನಿ ಅಲ್ಲ. ತಾತ ತಮ್ಮ ಬೆವರು ರಕ್ತ ಹರಿಸಿ ರಾವ್ ಗ್ರೂಪ್ ಕಟ್ಟಿದ್ದಾರೆ. ಇದ್ರ ಬಾವುಟ ನಮ್ ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಹಾರಾಡ್ತಾ ಇದೆ. ತುಂಬಾ ಕಷ್ಟಪಟ್ಟು ತಾತ ಇದನ್ನ ಇಷ್ಟೊಂದು ಸಕ್ಸಸ್ಫುಲ್ ಮಾಡಿದ್ದಾರೆ. ನಮ್ ಒಂದ್ ಮಿಸ್ಟೇಕ್ ಇಂದ ಅಥವಾ ನಮ್ ಕೈಲಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ತಾತನ್ ಪರಿಶ್ರಮ ಮಣ್ಪಾಲೋಗೋಕೆ ನನ್ ಬಿಡಲ್ಲ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಐ ಕಾಂಟ್ ಲೂಸ್ ದಿಸ್ ಕಂಪನಿ. ದಿಸ್ ಇಸ್ ನಾಟ್ ದ ಆಪ್ಷನ್. ನೀವೆಲ್ಲ ಪ್ಲೀಸ್ ಏನಾದ್ರೂ ಮಾಡಿ. ನಿಮ್ಗೆಲ್ಲ ಏನಾದ್ರೂ ಒಂದ್ ಐಡಿಯಾ ಇದ್ದೇ ಇರುತ್ತೆ, ಏನಾದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತೆ. somebody just find a way. ಮಗಳೇ ಸುರಭಿ, ನಿಮ್ಮ ತಾತನ ಟೈಮಿಂದ ನಮ್ಮ ಹತ್ರ ಕೆಲವೊಂದು ನಿಯತಿನ ಅಸೋಸಿಯೇಟ್ಸ್ ಇದ್ರು. ಅವ್ರ ಜೊತೆ ನಾವು ಬಿಸ್ನೆಸ್ ಮಾಡ್ತಿದ್ವಿ. ಆದ್ರೆ ಅವ್ರು ತೀರ್ಕೊಂಡ್ಮೇಲೆ ರಿಷಬ್ ಹೇಳ್ದ ಅಂತ ನಾವು ಅವ್ರ ಜೊತೆ ಯಾವ ವ್ಯವಹಾರನೂ ಮಾಡಲಿಲ್ಲ. ಒಂದ್ ವೇಳೆ ನೀನ್ ಹೇಳಿದ್ರೆ ಅವ್ರ ಜೊತೆ ಮರ್ಜ್ ಮಾಡೋಕೆ ಮಾತಾಡೋಣವಾ? ರಾಜು ಅಂಕಲ್, ದಟ್ಸ್ ನಾಟ್ ಅನ್ ಆಪ್ಷನ್. ಅಲ್ದೆ ಇವತ್ತಿನ ಸುದ್ದಿ ಕೇಳಿ ನಮ್ ಜೊತೆ ಯಾರಾದ್ರೂ ಮರ್ಜಿಗೆ ಬರ್ತಾರೆ ಅನ್ನೋದೇ ನನ್ನ ಡೌಟು. ಮನೋಜ್, ಲೆಟ್ಸ್ ಲುಕ್ ಅಟ್ ಅದರ್ ಆಪ್ಷನ್. ಮೀನ್ವೈಲ್ ವಾಟ್ ಕ್ಯಾನ್ ವಿ ಡೂ? ರಾಜಮೌಳಿ ಅಲಿಯಾಸ್ ರಾಜು ಅಂಕಲ್ ಸುರಭಿಯ ತಾತನ ಹಳೆಯ ನಂಬಿಕಸ್ತ. ಆದ್ರೆ ಇವತ್ತು ಅವರು ಕೇವಲ ಹೆಸರಿಗಷ್ಟೇ ಕಂಪನಿ ಅಡ್ವೈಸರ್ ಆಗಿದ್ರು. ದಿವಾಳಿಯಾಗಲಿದೆ ರಾವ್ ಗ್ರೂಪ್ನ ಭವಿಷ್ಯ. ಹಲೋ, ಎಸ್ ಮ್ಯಾಮ್. ಎಸ್ ಮ್ಯಾಮ್, ಐ ವಿಲ್ ಗೆಟ್ ದ ಫೈಲ್ಸ್. ಪಾತಾಳಕ್ಕೆ ಇಳಿತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್? ಸುರಭಿ ಎಲ್ಲಿದ್ದಾಳೆ? ವಿರಾಜ್, ನೀನ್ ಮನೆಗ್ ಹೋಗು. ನಾನ್ ಈಗ್ಲೇ ಮ್ಯಾಮ್ಗೆ ಫೈಲ್ಸ್ ಕೊಡ್ಬೇಕು. ಸುರಭಿನ್ ಭೇಟಿ ಆಗೋದು ತುಂಬಾ ಅವಶ್ಯಕತೆ ಇದೆ. ಐ ನೀಡ್ ಟು ಮೀಟ್ ಹರ್ ರೈಟ್ ನೌ ಪ್ಲೀಸ್. ವಿರಾಜ್, ಹಠ ಮಾಡ್ಬೇಡ, ಮನೆಗ್ ಹೋಗು. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮೀಟಿಂಗ್ ರೂಮ್. ಬಾಗಿಲು ತಟ್ಟಿ ತಮ್ಮ ಆಕ್ಸೆಸ್ ಕಾರ್ಡ್ ಬಳಸಿ ಮಿಸ್ಟರ್ ವರ್ಮಾ ಒಳಗ್ ಹೋಗ್ತಾರೆ. ಅವರ ಹಿಂದಿಂದ ವಿರಾಜ್ ಕೂಡ ಒಳಗ್ ನುಗ್ಬಿಡ್ತಾನೆ. ವಿರಾಜ್ನ ಈ ತರ ನೋಡಿ ಎಲ್ಲರಿಗೂ ಕೋಪ ಬರುತ್ತೆ. ಸುರಭಿ, ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕು. ವಿರಾಜ್, ಈಗ ಅದಕ್ಕೆ ಟೈಮ್ ಇಲ್ಲ. ಈಗ ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿದ್ದೀನಿ. ಮತ್ತೆ ಈ ಮೀಟಿಂಗ್ ನನಗೆ ತುಂಬಾ ಮುಖ್ಯವಾದದ್ದು. 5 ನಿಮಿಷ ನನಗೆ ಟೈಮ್ ಕೊಡು. ಅವೆಲ್ಲ ಮಾತಾಡಕ್ ನನ್ನ ಹತ್ರ ಟೈಮ್ ಇಲ್ಲ. ಪ್ಲೀಸ್ ಹೋಗು. ಪ್ರಾಮಿಸ್, ನನ್ನ ಹತ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಇಲ್ಲಿ ಮೀಟಿಂಗ್ ನಡೀತಾ ಇದೆ. ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾನೆ ಬೇಕೂಫ. ಅಷ್ಟಕ್ಕೂ ಕಂಪ್ನಿ ಮ್ಯಾಟರ್ ನಲ್ಲಿ ನಿಂದೇನೋ ಕೆಲಸ? ನಿನ್ ಯೋಗ್ಯತೆ ಏನಿದೆ? ಮೊದಲು ಈ ಮನುಷ್ಯನ ಇಲ್ಲಿಂದ ಹೊರಗೆ ಹಾಕಿ. ಇವನಿಂದಾನೇ ಎಲ್ಲ ಹಾಳಾಗ್ತಿರೋದು. ಸುರಭಿ, ನಿನ್ ಡಿಸಿಷನ್ ನೀನೇ ತಗೋ ಪ್ಲೀಸ್. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಇವನನ್ನ ಹೊರಗೆ ಬಿಸಾಕಿ. ಸರ್, ಇಲ್ಲಿ ನಾನ್ ಸಂಭಾಳಿಸ್ತೀನಿ. ನೀವು ಮೀಟಿಂಗ್ ವಾಪಸ್ ಹೋಗಿ ಪ್ಲೀಸ್. ಬಿಡಿ ಇವ್ರನ್ನ, ಬಿಡಿ. ಮೇಡಮ್, ಸರಿ, ಇವ್ರನ್ನ ಹೊರಗೆ ಹಾಕೋಕ್ ಹೇಳಿದ್ದಾರೆ. ಬಿಡಿ ಅವ್ರನ್ನ. ಅವನೇನ್ ಕಳ್ಳನಾ? ಇವ್ರು ಸುರಭಿ ಮೇಡಮ್ ಗಂಡ, ರಾವ್ ಗ್ರೂಪ್ನ ಮನೆ ಅಳಿಯ. ನೀವೆಲ್ಲ ಮರ್ತಿದ್ದೀರಾ? ಸರ್, ಥ್ಯಾಂಕ್ ಯು ಮಿಸಸ್ ವರ್ಮಾ. ನಿಮಗೆ ಗೊತ್ತಿರೋ ಅಷ್ಟು ವಿಷಯಗಳು ಸುರಭಿ ಮತ್ತೆ ಅವರ ಅಮ್ಮನಿಗೂ ಗೊತ್ತಿಲ್ಲ. ಥ್ಯಾಂಕ್ ಯು. ಈ ಪ್ರಾಬ್ಲಮ್ ಬಗ್ಗೆ ಮುಖ್ಯವಾಗಿರೋ ಏನೋ ವಿಷಯ ಮಾತಾಡಬೇಕು ಪ್ಲೀಸ್. ಮಿಸಸ್ ವರ್ಮಾ ವಿರಾಜ್ನ ಆಫೀಸ್ ಟೆರೆಸ್ ಮೇಲೆ ಕರ್ಕೊಂಡ್ ಬಂದು ಕೇಳ್ತಾರೆ,
ವಿರಾಜ್, ಹೇಳಿ. ನೀನೊಳಗೆ ಅದೇನ್ ಹೇಳ್ತಾ ಇದ್ದೆ? ನೀನು ಕಂಪನಿನ ಈ ಸಂಕಷ್ಟದಿಂದ ಉಳಿಸಬಹುದಾ? ಹೇಗೆ? ಹೇಗೆ ಉಳಿಸ್ತೀನಿ ಅನ್ನೋದು ಇದನ್ನ ನಾನು ನಿಮ್ಮ ಹತ್ರ ಈಗ ಹೇಳಕ್ಕಾಗಲ್ಲ. ಆದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕು ಮಿಸಸ್ ವರ್ಮಾ. ಕಂಪನಿಯ ಕೆಲವೊಂದು ಡೀಟೇಲ್ಸ್ ಬೇಕಾಗಿದೆ. ಯಾವ ತರ ಡೀಟೇಲ್ಸ್? ನಂಗೆ ಶೇರ್ ಹೋಲ್ಡರ್ಸ್ನ ಇನ್ವೆಸ್ಟರ್ಸ್ ಲಿಸ್ಟ್ ಬೇಕು. ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ ಒಂದ್ಸಲ ನೋಡಬೇಕು. ಒಳಗಾಗಿದ್ ನೋಡಿ, ಕಂಪನಿಯ ಯಾವ ಸ್ಟಾಫ್ ಕೂಡ ನಿಂಗೆ ಸಹಾಯ ಮಾಡೋಕೆ ಮುಂದೆ ಬರಲ್ಲ. ಆದ್ರೆ ಒಬ್ರಿದ್ದಾರೆ, ಅವರು ನಿನ್ಗೆ ಹೆಲ್ಪ್ ಮಾಡಬಹುದು. ಅದು ನೀನ್ ಒಪ್ಪಿಸಿದ್ರೆ ಮಾತ್ರ. ಯಾರು? ರಾಜಮೌಳಿ ಸರ್. ಐ ಥಿಂಕ್ ಹಿ ಕ್ಯಾನ್ ಹೆಲ್ಪ್ ಯು. ಅವರು ಸುರಭಿ ಅವರ ತಾತನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಯಾವಾಗಿಂದ ರಿಷಬ್ ಆಫೀಸಲ್ಲಿ ಬಂದಿದ್ದಾನೆ ಆವಾಗಿಂದ ಅವರನ್ನ ಸೈಡ್ಲೈನ್ ಮಾಡ್ಬಿಟ್ಟಿದ್ದಾನೆ. ಅವರು ಚೈನ್ ಸ್ಮೋಕರ್. 1 ಗಂಟೆಗೂ ಅವರು ಸಿಗರೇಟ್ ಸೇದೋಕೆ ಇಲ್ಲಿಗೆ ಬರ್ತಾರೆ. ನೀನ್ ಅವ್ರಿಗೋಸ್ಕರ ವೇಟ್ ಮಾಡು, ಅವ್ರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡು. ಹಾ, ನಾನು ವಾಪಸ್ ಹೋಗ್ತೀನಿ, ಆಯ್ತಾ? ಸರಿ. ವಿರಾಜ್ ಅಲ್ಲೇ ನಿಂತು ರಾಜಮೌಳಿ ಅವರಿಗೋಸ್ಕರ ಕಾಯ್ತಾ ಇರ್ತಾನೆ. ಇದರ ಮಧ್ಯೆ ಅವನು ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ. ಹಲೋ, ಹೇಗಿದ್ದೀರಾ ಅಜಯ್ ಅವರೇ? ಅರೆ ವಿರಾಜ್ ಸರ್, ಇವತ್ ನಿಮ್ ಜೊತೆ ಭೇಟಿನೂ ಆಯ್ತು, ಜೊತೆಗೆ ಕಾಲ್ ಕೂಡ ಬಂತು. ಇದು ನನ್ನ ಭಾಗ್ಯ. ಹೇಳಿ ಸರ್. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಆಜ್ಞೆ ಮಾಡಿದೋರೆ. ನೀವು ಬೇಗಿದ್ರು ಡೀಟೇಲ್ಸ್ ತಗೊಂಡು ನನಗೆ ಕಾಲ್ ಮಾಡಿ. ಫೋನ್ ಇಡ್ತೀನಿ. ಬಾಯ್. ರಾಜು ಅಂಕಲ್, ಅಜಯ್ ಗ್ರೂಪ್ ಮತ್ತೆ ರಾಹು ಗ್ರೂಪ್ ಮರ್ಜ್ ಆದ್ರೆ ಹೇಗಿರುತ್ತೆ? ಅಜಯ್ ಗ್ರೂಪಾ? ನಿನಗೆ ಇವ್ರ ಬಗ್ಗೆ ಹೇಗೆ ಗೊತ್ತು? ಇವರಂತೂ ನಮ್ಮ ಹಳೆ ಬಿಸ್ನೆಸ್ ಅಸೋಸಿಯೇಟ್ಸ್ ಆಗಿದ್ರು. ಇವ್ರ ಬಗ್ಗೆ ನಿನಗೆ ಏನೇನು ಗೊತ್ತು? ಇದಾದ್ಮೇಲೆ ವಿರಾಜ್ ಹೇಳಿದ್ದನ್ನ ಕೇಳಿ ರಾಜಮೌಳಿ ದಂಗಾದ್ರು. ಅವರು ತಮ್ಮ ಸಿಗರೇಟ್ ವಾಪಸ್ ಇಟ್ಟು ವಿರಾಜ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ ಒಳಗೆ ಕರ್ಕೊಂಡು ಹೋದ್ರು. ಈ ನಾಲಾಯಕ್ ಬೇಕೂಫ ಇನ್ನೂ ಇಲ್ಲ ಇದಾನ. ನಿನ್ನ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಮಗಳೇ ಸುರಭಿ, ವಿರಾಜ್ ಏನೋ ಹೇಳೋಕ್ ಬಂದಿದ್ದಾನೆ. ನಾವು ಅವ್ನು ಹೇಳೋ ಮಾತನ್ನ ಕೇಳಲೇಬೇಕು. ಅವನ ಹತ್ರ ಒಂದು ಪ್ಲಾನ್ ಇದೆ. ಪ್ಲಾನ್? ಬೀದಿ ಭಿಕಾರಿ ಹತ್ರ. ನಿನಗೆಷ್ಟು ವಯಸ್ಸಾಗಿದೆಯೋ ಅದಕ್ಕಿಂತ ಹೆಚ್ಚು ನನಗೆ ಈ ಕಂಪ್ನಿಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟೆಲ್ಲಾ ವಾದಗಳ ನಡುವೆ ಸುರಭಿ ದೀರ್ಘ ಆಲೋಚನೆಯಲ್ಲಿದ್ಲು. ಅವಳಿಗೆ ಅವಳ ತಾತ ಹೇಳಿದ ಒಂದು ಮಾತು ನೆನಪಿಗೆ ಬಂದಿತ್ತು. ಸುರಭಿ, ವಿರಾಜ್ ನಿನ್ಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಹಾಗೆ ಒಂದು ಮಾತನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋ. ಯಾವಾಗ ನಿನಗೆ ಅಥವಾ ರಾವ್ ಗ್ರೂಪ್ಗೆ ಸಂಕಷ್ಟ ಬರುತ್ತೋ ಆಗ ವಿರಾಜ್ ಮಾತ್ರ ಅದರಿಂದ ಆಚೆ ತರ್ತಾನೆ. ಏನ್ ಹೇಳೋಕ್ ಬರ್ತಾ ಇದ್ಯಾ? ಎನಫ್, ಸುಮ್ನಾಗಿ. ನೀವೆಲ್ಲ ಪ್ಲೀಸ್ ಸ್ವಲ್ಪ ಹೊತ್ತಿನ ತನಕ ಸುಮ್ನಾಗಿ. ರಿಷಬ್, ನೀನ್ ಕೂಡ ಸುಮ್ನೆ ಕೂತ್ಕೋ. ಈ ಕಂಪ್ನಿ ಬಾಸ್ ನಾನೇ ಅನ್ನೋದನ್ನ ಮರಿಬೇಡಿ. ಡಿಸಿಷನ್ ಮೇಕಿಂಗ್ ಪವರ್ ಇನ್ನು ನನ್ನ ಹತ್ರನೇ ಇದೆ. ನಾನು ಏನ್ ಹೇಳ್ತೀನೋ ಇಲ್ಲಿ ಅದೇ ಆಗೋದು. ವಿರಾಜ್, ನೀನ್ ಏನ್ ಹೇಳ್ಬೇಕಂತಿದೆ ಹೇಳು. ಬಾ ವಿರಾಜ್, ಇಲ್ಲಿ ಕೂತ್ಕೋ. ಮೊದಲು ನನಗೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಮತ್ತೆ ಇನ್ವೆಸ್ಟರ್ಸ್ಗಳ ಲಿಸ್ಟ್ ಬೇಕು. ಮತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ನೋಡಬೇಕು. ಅದಾದ್ಮೇಲೆ ನಾನೇನಾದ್ರೂ ಹೇಳಕ್ಕಾಗೋದು. ಸುರಭಿ, ಇದ್ಯಾಕೋ ಜಾಸ್ತಿ ಆಗ್ತಿದೆ. ನಾವು ಹೀಗೆ ಸುಮ್ಮನೆ ಯಾರ ಹತ್ರನೋ ನಮ್ಮ ಕಂಪನಿ ಡೀಟೇಲ್ಸ್ ಶೇರ್ ಮಾಡೋಕ್ಕಾಗಲ್ಲ. ಅವನಿಗೆ ಲ್ಯಾಪ್ಟಾಪ್ ಕೊಡು ಪ್ಲೀಸ್. ತಗೊಳ್ಳಿ. ಸುರಭಿ, ನೀನ್ ಈ ನಾಯಿ ಮಾತನ್ನ. ರಿಷಬ್, ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಅವ್ರು ನಿನ್ ಬಾಸ್ ಗಂಡ ಅನ್ನೋದನ್ನ ಮರಿಬೇಡ. ಮುಂದಿನ ಬಾರಿ ಹುಷಾರಾಗಿರು. 2 ವರ್ಷದಲ್ಲಿ ಮೊದಲನೇ ಸಲ ವಿರಾಜ್ ತನ್ನ ಹೆಂಡತಿ ಸುರಭಿ ತನಗೋಸ್ಕರ ಫೈಟ್ ಮಾಡ್ತಾ ಇರೋದನ್ನ ನೋಡಿದ. ಸುರಭಿಯ ಮಾತು ಕೇಳ್ತಿದ್ದ ಹಾಗೆ ಅವನ ಬೆನ್ನು ನೆಟ್ಟಗಾಯ್ತು. ವಿರಾಜ್, ಯು ಕಂಟಿನ್ಯೂ. ಬ್ಯಾಲೆನ್ಸ್ ಶೀಟ್ನ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಅನುಮಾನ ಇದೆ. ಇನ್ವೆಸ್ಟರ್ಸ್ಗಳು ಈ ಕಂಪನಿ ಬಿಟ್ಟು ಹೋಗೋದ್ರಲ್ಲೂ ಯಾವುದೋ ಒಂದು ಪ್ಯಾಟರ್ನ್ ಇದೆ. ಏನೋ ಸಮಸ್ಯೆ ಇದೆ. ಅರೆ, ಏನ್ ಹೇಳ್ತಾ ಇದ್ದ ನೀನು? ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಏನೇನೋ ಹೇಳೋದನ್ನ ನಿಲ್ಸು. ಅದು ಬಿಟ್ಟು ಬೀಳ್ತಾ ಇರೋ ಶೇರ್ ತಡೆಯೋದು ಹೇಗೆ ಅದನ್ನ ಹೇಳು. ನಾವು ನಮ್ಮ ಕಂಪನಿಯ ಎಲ್ಲ ಶೇರ್ಗಳನ್ನ ಬೈಬ್ಯಾಕ್ ಮಾಡಬೇಕು. ಸಿಂಪಲ್. ಅರೆ ವಾ,
ಎಂತ ಸೂಪರ್ ಆಗಿರೋ ಐಡಿಯಾ ಕೊಟ್ಟೆ ನೀನು. ನಿನ್ಗೇನ್ ಮನೋಜ್. ಅನ್ಸುತ್ತೆ? ಅಲ್ಲ, ಇವನಿಗೇನ್ ಅನ್ಸುತ್ತೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತನಾ? ಸುಮ್ನೆ ಕೂತ್ಕೋ. ವಿರಾಜ್, ನಮ್ ಹತ್ರ ಫಂಡ್ಸ್ ಎಲ್ಲಿದೆ? ನಂಗೆ 1 ಮಿನಿಟ್ ಕೊಡಿ ಪ್ಲೀಸ್, 1 ಮಿನಿಟ್. ಇಷ್ಟು ಹೇಳಿ ವಿರಾಜ್ ತನ್ನ ಫೋನ್ನಿಂದ ಒಂದು ನಂಬರ್ ಡಯಲ್ ಮಾಡಿದ. ನಂತರ ಅವನು ಆ ಕಾಲ್ ಅಲ್ಲಿ ಹೇಳಿದ್ದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು. ರಿಷಬ್ ಮತ್ತೆ ಮನೋಜ್ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು. ಮಿಸ್ಟರ್ ಟೋಕಸ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ಮಾತು, ಈಗಿಂದ ಈಗಲೇ ಅಜಯ್ ಗ್ರೂಪ್ನಿಂದ ರಾವ್ ಗ್ರೂಪ್ಗೆ 500 ಕೋಟಿ ಟ್ರಾನ್ಸ್ಫರ್ ಮಾಡಿ. ಎರಡನೇ ಮಾತು, ಅಜಯ್ ಗ್ರೂಪ್ ಮತ್ತೆ ರಾವ್ ಕಂಪನಿಯ ನಡುವೆ ಮರ್ಜನ ಅನೌನ್ಸ್ಮೆಂಟ್ ಮಾಡಿ. ಮತ್ತೆ ಕೊನೆಯದಾಗಿ ಕಪೂರ್ ಇಂಡಸ್ಟ್ರೀಸ್ನ ಎಲ್ಲ ಶೇರ್ಸ್ನ ಖರೀದಿ ಮಾಡಿ ಬೇಗ. ಸುರಭಿ ವಿರಾಜ್ನ ಇಷ್ಟೊಂದು ದೊಡ್ಡ ಮಾತುಗಳನ್ನ ಕೇಳಿ ಆಶ್ಚರ್ಯಳಾಗಿದ್ಲು. ತನ್ನ ಮನೇಲಿ ಬಿದ್ದಿರೋ ಗಂಡ ತನ್ನ ರಾವ್ ಗ್ರೂಪ್ನ ಇಷ್ಟೊಂದು ದೊಡ್ಡ ಕಂಪನಿ ಜೊತೆ ಮರ್ಜ್ ಮಾಡಿಸ್ತಾನೆ ಅನ್ನೋದನ್ನ ಸುರಭಿಯ ಕೈಯಲ್ಲಿ ನಂಬೋಕಾಗ್ಲಿಲ್ಲ. ಅವಳು ವಿರಾಜ್ ಹತ್ರ ಹೇಳಿದ್ಲು, ವಿರಾಜ್, ಯಾರ್ ನೀನು? ಬ್ರೇಕಿಂಗ್ ನ್ಯೂಸ್! ನಮ್ಮ ಕಡೆಯಿಂದ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ. ಅಜಯ್ ಗ್ರೂಪ್ ರಾವ್ ಗ್ರೂಪ್ ಜೊತೆ ಮರ್ಜ್ ಅನೌನ್ಸ್ಮೆಂಟ್ ಮಾಡಿದೆ. ಈ ಸುದ್ದಿ ರಾವ್ ಗ್ರೂಪ್ನ ಪಾತಾಳದಿಂದ ಪರ್ವತದ ತನಕ ತಗೊಂಡು ಹೋಗಿದೆ. ರಾವ್ ಗ್ರೂಪ್ನ ಶೇರ್ಗಳು ವೇಗವಾಗಿ ಮೇಲಕ್ಕೆ ಹೋಗ್ತಾ ಇದೆ. ರಾವ್ ಗ್ರೂಪ್ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ಮರ್ಜ್ ಆಗಿದ್ದು ಲಾಭದಾಯಕವಾಗಲಿದೆ ಅಂತ ಕೇಳಿ ಬರ್ತಾ ಇದೆ. ವಿರಾಜ್ನಿಂದ ಸುರಭಿಗೆ ಸಿಗಲಿದೆಯಾ ಅವಳ ಪ್ರಶ್ನೆಗೆ ಉತ್ತರ? ಅಷ್ಟಕ್ಕೂ ವಿರಾಜ್ನ ನಿಜವಾದ ರೂಪದ ಹಿಂದೆ ಯಾವ ರಹಸ್ಯ ಅಡಗಿದೆ? ಅಜಯ್ ಗ್ರೂಪ್ ಜೊತೆ ವಿರಾಜ್ಗೆ ಏನ್ ಸಂಬಂಧ? ಚಿಲ್ಲರೆ ಕಾಸಿಗೂ ಒದ್ದಾಡೋ ವಿರಾಜ್ ಹೇಗೆ ದಿವಾಳಿಯಲ್ಲಿದ್ದ ರಾವ್ ಗ್ರೂಪ್ಗೆ 500 ಕೋಟಿ ರೂಪಾಯಿ ಕೊಡಿಸಿದ? ಒಬ್ಬ ಭಿಕಾರಿ ಹೇಗೆ ದೇಶದ ಅತಿ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ರಾವ್ ಗ್ರೂಪ್ ನ ಮರ್ಜ್ ಮಾಡಿಸ್ದ? ರಾವ್ ಗ್ರೂಪ್ ಕೈಯಿಂದ ಟೆಂಡರ್ ಕೈ ತಪ್ಪಿದರ ಹಿಂದೆ ರಿಷಬ್ನ ಕೈವಾಡ ಇತ್ತ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಇಲ್ಲ, ನಾನ್ ಸತ್ರು ಆ ಮನೆ ಕಾಲಿಡಲ್ಲ. ನೀವೆಲ್ಲ ಸೇರ್ಕೊಂಡು ನಮ್ಮಮ್ಮಂಗ್ ಮಾಡಿರೋ ಅವಮಾನನ ನಾನು ಇನ್ನೂ ಮರ್ತಿಲ್ಲ. ವಿರಾಜ್ ಕೋಪದಿಂದ ಕೂಗಾಡ್ತಿದ್ರೆ ಅವನ್ ಕಣ್ಣು ಕೆಂಪಾಗಿ ಬೆಂಕಿ ತರ ಆಗಿತ್ತು. ನೀವ್ ಏನೇ ಹೇಳಿದ್ರು ನಿಮ್ಮ ಮೈಯಲ್ಲಿ ಹರಿತಿರೋದು ಕಶ್ಯಪ ವಂಶದ ರಕ್ತ ಅನ್ನೋದಂತೂ ಸುಳ್ಳ ಅಲ್ವಲ್ಲ? ಶಟಪ್, ಜಸ್ಟ್ ಶಟಪ್. ನಾನು ವಿರಾಜ್ ಕಶ್ಯಪ್ ಅಲ್ಲ ಅಲ್ಲ ಅಲ್ಲ, ವಿರಾಜ್ ಅವಿನಾಶಿ ಅಂತಂದು ಕಿರ್ಚಿ ವಿರಾಜ್ ಕಾರ್ ಬ್ಯಾನೆಟ್ನ ಜೋರಾಗಿ ಗುದ್ದಿದ. ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗೋಯ್ತು. ಯಾರು ಈ ವಿರಾಜ್? ಅದನ್ನ ತಿಳ್ಕೋಬೇಕು ಅಂದ್ರೆ 10 ನಿಮಿಷ ಹಿಂದಕ್ಕೆ ಹೋಗ್ಬೇಕು. ವಿರಾಜ್ ಅವತ್ತು ತನ್ನ ಜ್ಯೂಸ್ ಅಂಗಡಿಲಿ ಕಸ್ಟಮರ್ಸ್ಗೆ ಜ್ಯೂಸ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಜೊತೆಗೆ ಗೋಡೆ ಮೇಲಿದ್ದ ಗಡಿಯಾರನ ಟೆನ್ಷನಲ್ಲಿ ನೋಡ್ತಾ ಇದ್ದ. ಅಷ್ಟರಲ್ಲಿ 4-5 ಕಾರ್ಗಳು ಲೈನಾಗಿ ಬಂದು ಜ್ಯೂಸ್ ಪಾಯಿಂಟ್ ಹತ್ರ ಸ್ಟಾಪ್ ಆಯಿತು. ಬ್ಲ್ಯಾಕ್ ಸೂಟ್ ಹಾಕೊಂಡಿದ್ದ 4 ಜನ ಆ ಕಾರ್ಗಳಿಂದ ಕೆಳಗಿಳಿದ್ರು. ಅವರು ನೋಡಿದ ತಕ್ಷಣ ವಿರಾಜ್ ಶಾಪ್ ಹಿಂಬಾಗ್ಲಿಂದ ಹೊರಗೆ ಬಿದ್ದು ಸ್ಪೀಡಾಗಿ ಎಲ್ಲಿಗೋ ಹೊರಟ. ಅವ್ನು ನಡ್ಕೊಂಡು ಹೋಗ್ತಿರುವಾಗ ಅವನ ಕಾಲಡಿಯಿಂದ ಇದ್ದಕ್ಕಿದ್ದ ಹಾಗೆ ಫ್ಲ್ಯಾಶ್ ಲೈಟ್ ಒಂದು ಕಾಣಿಸ್ತು. ಅರೆ ಕ್ಷಣದಲ್ಲಿ ಆ ಲೈಟ್ ಭೂಮಿ ಒಳಗೆ ಹೋಗೋಕೆ ಶುರುವಾಯಿತು. ನಂತರ ಸಡನ್ ಆಗಿ ಆಕಾಶದಿಂದ ಅವನ ಮೇಲೆ ಬೆಳಕು ಬಿದ್ದು ಅದು ಸರ್ಕಲ್ ಥರ ಸುತ್ತೋಕ್ ಸ್ಟಾರ್ಟ್ ಆಯಿತು. ಬಟ್ ವಿರಾಜ್ ಮುಂದೆ ನಡ್ಕೊಂಡು ಹೋಗ್ತಾನೇ ಇದ್ದ. ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಮತ್ತೊಂದು ಕಾರ್ ಬಂದು ಅವನಿಗೆ ಅಡ್ಡವಾಗಿ ನಿಲ್ತು. ಕಾರ್ ಒಳಗಿಂದ ಬ್ಲ್ಯಾಕ್ ಸೂಟ್ ಹಾಕೊಂಡಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಕೆಳಗಿಳ್ದ. ಅಷ್ಟರಲ್ಲಿ ಪೊದೆಯಿಂದ ಒಂದು ನಾಗರಹಾವು ಸಡನ್ನಾಗಿ ಹೊರಗೆ ಬಂದು ಆ ವ್ಯಕ್ತಿಗೆ ಕಚ್ಚೋಕೆ ಬಂತು. ಆ ಮುದ್ಕ ಹಾವು ನೋಡಿ ಗಾಬರಿಯಾದ. ಇನ್ನೇನು ಆ ಹಾವು ಹತ್ರನೇ ಬಂತು ಅನ್ನುವಾಗ ವಿರಾಜೆ ಆ ಹಾವು ಮುಂದೆ ಬಂದು ನಿಂತ್ಕೊಂಡು ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ತಕ್ಷಣ ಆ ಹಾವು ಹೆಡೆ ಕೆಳಗಿಳಿಸಿ ಅಲ್ಲಿಂದ ಸ್ಪೀಡಾಗಿ ವಾಪಸ್ ಹೋಯ್ತು. ವಿರಾಜ್ ಮತ್ತೆ ತನ್ನ ಪಾಡಿಗೆ ತಾನು ಮುಂದೆ ನಡ್ಕೊಂಡು ಹೊರಟ. ಆಗ ಆ ವಯಸ್ಸಾದ ವ್ಯಕ್ತಿ, ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗಬೇಕು ಅಂತ ಹೇಳಿ, ನಾವೇ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ದ. ನೋ ಥ್ಯಾಂಕ್ಸ್, ನನ್ನ ಪಾಡಿಗೆ ನನ್ನ ಬಿಟ್ಟರೆ ಸಾಕು ಅಂತ ಹೇಳಿ ವಿರಾಜ್ ಮುಂದೆ ಹೆಜ್ಜೆ ಹಾಕ್ತಿದ್ದ ಹಾಗೆ 2 ಕಾರ್ಗಳು ಅಡ್ಡ ಬಂದು ನಿಲ್ತು. ಆಗ ಮುದ್ಕ ಸ್ಮೈಲ್ ಮಾಡ್ತಾ, ನಿಮಗೆ ಹೋಗೋಕೆ ಅವಕಾಶ ಇಲ್ಲ ಮಿಸ್ಟರ್ ವಿರಾಜ್ ಕಶ್ಯಪ್ ಅಂತ ಹೇಳ್ದ. ಆ ಮುದ್ಕ ಹಾಗೆ ಅಂತಿದ್ದ ಹಾಗೆ ವಿರಾಜ್ ಕೋಪದಿಂದ, ನಾನು ವಿರಾಜ್ ಕಶ್ಯಪ್ ಅಲ್ಲ, ನಾನು ವಿರಾಜ್ ಅವಿನಾಶಿ. ಆ ಕಶ್ಯಪ್ ಫ್ಯಾಮಿಲಿ ಹೆಸರನ್ನ ನನ್ನ ಹೆಸರು ಜೊತೆ ಸೇರಿಸಬೇಡಿ ಅಂತ ಕೋಪದಿಂದ ಕೂಗಿ ಕಾರ್ ಮೇಲೆ ಗುದ್ದಿದ.
ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿತ್ತು. ಮುದ್ಕ ಅವ್ನು ಹೇಳಿದ್ದನ್ನು ಕೇಳಿ ನೀವಿಲ್ಲ ಅಂತ ಕೂಗಿ ಹೇಳಿದ ಮಾತ್ರಕ್ಕೆ ನೀವು ಕಶ್ಯಪ್ ಫ್ಯಾಮಿಲಿ ವಾರಸ್ದಾರ ಅನ್ನೋದು ಸುಳ್ಳ? ವಿರಾಜ್ ಮತ್ತೆ ಸಿಟ್ಟಿನಿಂದ, ನೋಡಿ, ನಾನು ಅವಿನಾಶಿ ಮಗ, ಅವಳೇ ನನ್ನ ಸರ್ವಸ್ವ. ನಾನಿನ್ನು ಯಾವ ಫ್ಯಾಮಿಲಿಗೂ ಸೇರಿಲ್ಲ, ಸೇರೋದು ಇಲ್ಲ. ನಿಮ್ಮನ್ನ ಯಾರು ಕಳಿಸಿದ್ರೋ ಅವ್ರಿಗೆ ನನ್ನ ದಾರಿಗೆ ಅಡ್ಡ ಬರ್ದಿದ್ರೆ ಒಳ್ಳೇದು ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಅವನ್ ಮುಂದೆ ಹೆಜ್ಜೆ ಇಡೋಕ್ ನೋಡ್ದ. ಅಷ್ಟರಲ್ಲಿ ಒಂದಷ್ಟು ಜನ ಆ ಕಾರ್ ಇಳಿದು ವಿರಾಜ್ನ ಫೋರ್ಸ್ಫುಲಿ ಒಂದು ಕಾರ್ ಒಳಗೆ ತುಂಬಿದ್ರು. ಆದ್ರೆ ಅವನಿಗೆ ಅದರಿಂದ ಯಾವುದೇ ರೀತಿಯ ಭಯ ಆಗ್ಲಿ ಟೆನ್ಷನ್ ಆಗ್ಲಿ ಆಗ್ಲಿಲ್ಲ. ಅವನು, ನೀವು ನನ್ನನ್ನ ಫೋರ್ಸ್ಫುಲಿ ಕಾರ್ ಹತ್ತಿದ ತಕ್ಷಣ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ ಟೈಮ್ನ ವೇಸ್ಟ್ ಮಾಡಬೇಡಿ, ಸುಮ್ಮನೆ ನನ್ನನ್ನ ನನ್ನ ಪಾಡಕ್ಕೆ ಹೋಗೋಕ್ ಬಿಡಿ ಅಂತ ಹೇಳ್ದ. ಅದನ್ನ ಕೇಳಿ ಆ ಮುದ್ಕ ನಗ್ತಾ, ಕೋಪದಲ್ಲೂ, ನೀವು ನಂಗೆ ನಿಮ್ ತಂದೆನ ನೆನಪಿಸ್ತಿದ್ದೀರಾ, ನೀವು ಬರೋದನ್ನೇ ಎದುರು ನೋಡ್ತಾ ಅಲ್ಲೊಂದು ಕುಟುಂಬ ಕಾಯ್ತಾ ಇದೆ ಅಂತ ಸಾಫ್ಟಾಗಿ ಹೇಳ್ದ. ವಿರಾಜನಿಗೆ ಈಗ ಮತ್ತೆ ಸಿಟ್ಟು ಬಂತು. ನಿಮಗ್ ನಾನು ಆಗ್ಲೇ ಹೇಳ್ದೆ ತಾನೆ, ನನ್ನನ್ನ ಆ ಮನೆಯವ್ರ ಜೊತೆ ಸೇರಿಸ್ಬೇಡಿ ಅಂತ, ಸುಮ್ಮನೆ ನನಗೆ ಕೋಪ ತರಿಸ್ಬೇಡಿ ಅಂತ ಹೇಳ್ದ. ಆಗ ಆ ಮುದ್ಕ ವಿರಾಜ್ನ ನೋಡ್ತಾ, ಬೇಡ ಅಂತ ಹೇಳಿ ಹೋಗೋಕೆ ನೀವು ಮಾಮೂಲಿ ವ್ಯಕ್ತಿ ಅಲ್ಲ, ಕಶ್ಯಪ ವಂಶದ ಏಕೈಕ ವಾರಸ್ದಾರ. ಆ ವಂಶದ ರಕ್ತ ನಿಮ್ಮ ನರ ನಾಡಿಗಳಲ್ಲಿ ಹರಿತಾ ಇದೆ. ನಿಮ್ಮ ತಾತ ನೋಡಿದ್ರೆ ನೀವು ಬರೋ ದಾರಿನೇ ಕಾಯ್ತಾ ಇದ್ದಾರೆ. ಅವ್ರ ಆರೋಗ್ಯನೂ ಸರಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮನೆಗೆ ಬನ್ನಿ ಅಂತ ಹೇಳ್ದ. ಆದ್ರೆ ವಿರಾಜ್ ಇಲ್ಲ ಅನ್ನೋ ರೀತಿ ತಲೆ ಆಡಿಸ್ದ. ಅವ್ರು ಯಾವತ್ತು ನನ್ನನ್ನ, ನನ್ನ ತಾಯಿನ ಆ ಕುಟುಂಬದಿಂದ ಹೊರಗೆ ಹಾಕಿದ್ರು ಅವತ್ತೇ ನಾವು ಅವ್ರ ಜೊತೆಗೆ ಎಲ್ಲ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದೀವಿ ಅಂತ ಹುಬ್ ಗಂಟಿಕೊಂಡು ಹೇಳ್ದ. ಅದನ್ನ ಕೇಳಿ ತಕ್ಷಣ ಆ ಮುದ್ಕ, ನಿಮ್ಮನ್ನು ಓಡಿಸೋ ಉದ್ದೇಶ ಯಾರಿಗೂ ಇರಲಿಲ್ಲ, ಅದು ನಿಮ್ಗೂ ಗೊತ್ತಲ್ವಾ ಅಂತ ಹೇಳ್ದ. ಮುದ್ಕ ಹೇಳಿದ್ ಕೇಳಿ ವಿರಾಜ್ ಕೋಪದಿಂದ, 15 ವರ್ಷಗಳ ಹಿಂದೆ ನಡೆದ ಆ ಘಟನೆನ ನಾನು ಇನ್ನೂ ಮರ್ತಿಲ್ಲ. ಇವತ್ತು ಇಷ್ಟು ಪ್ರೀತಿ ತೋರಿಸ್ತಾ ಇರೋ ಆ ದೊಡ್ಡ ಮನುಷ್ಯ ಅವತ್ತು ಯಾಕೆ ಅಮ್ಮನ ಅವಮಾನ ಮಾಡಿ ಬಾಯಿಗೆ ಬಂದ ಹಾಗೆ ಬೈದು ಹೊರಗೆ ಹಾಕಿದ್ರು? ಅವ್ರ ಮಗನ್ ತಪ್ಪಿದ್ರು ನಮ್ಗೆ ಯಾಕೆ ಶಿಕ್ಷೆ ಕೊಟ್ರು? ನೋಡಿ, ಅವತ್ ಅಮ್ಮಂಗ್ ಮಾಡಿದ ಅವಮಾನನ ನೀವೆಲ್ಲ ಮರಿಬೋದು, ಆದ್ರೆ ನಾನು ಮರ್ತಿಲ್ಲ. ಅಮ್ಮನ್ಗೆ ಡಿವೋರ್ಸ್ ಕೊಟ್ಟು ದಿನದಿಂದಲೇ ನನ್ಗೂ ಆ ಮನೆಗೂ ಇದ್ದ ಸಂಬಂಧ ಕಡ್ದು ಹೋಯ್ತು ಅಂತ ಹೇಳ್ದ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವತ್ತಿನ ದಿನ ಆದ ಅವಮಾನನ ನೀವು ಮರೆಯೋಕ್ಕಾಗಲ್ಲ, ಅದಕ್ಕೆ ಕಶ್ಯಪ್ ಕುಟುಂಬದ ಜೊತೆ ಎಲ್ಲ ಸಂಬಂಧಕ್ಕೂ ಅಂತ್ಯ ಹಾಡಿದ್ದೀರಾ ಅಂತ ಅಲ್ವಾ? ಆದ್ರೆ ಪ್ರತಿದಿನ ಪ್ರತಿ ಕ್ಷಣನೂ ನಿಮ್ಗೆ ಅವಮಾನ ಮಾಡ್ತಿರೋ ಆ ರಾವ್ ಫ್ಯಾಮಿಲಿನ ಯಾಕೆ ಸಹಿಸ್ಕೊಂಡು ಮೌನವಾಗಿದ್ದೀರಾ? ಯಾಕಿನ್ನೂ ಆ ಮನೆಯ ಅಳಿಯನಾಗ ಅಲ್ಲೇ ಇದ್ದೀರಾ ಅಂತ ಮುದ್ಕ ಬೇಜಾರಲ್ಲಿ ಕೇಳ್ದ. ವಿರಾಜ್ ಏನೂ ರಿಯಾಕ್ಟ್ ಮಾಡ್ದೆ, ನನ್ನ ಪರ್ಸನಲ್ ವಿಚಾರದಲ್ಲಿ ಯಾರೂ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರಿಂದ ಇಳಿದು ಅಲ್ಲೇ ದಾರಿಲ್ ಸಿಕ್ಕ ಆಟೋ ಹತ್ತಿ ಹೊರಟು ಹೋದ. ಸ್ವಲ್ಪ ವರ್ಷಗಳ ಹಿಂದೆ ವಿರಾಜ್ 10 ವರ್ಷದವನು ಇದ್ದಾಗ ಅವನಪ್ಪ ರಘುನಾಥ್ ಕಶ್ಯಪ್ ಲೈಫಲ್ಲಿ ಒಬ್ಬ ಹೆಣ್ಣಿನ ಪ್ರವೇಶ ಆಯಿತು. ಈ ವಿಚಾರ ವಿರಾಜ್ನ ತಾಯಿ ಅವಿನಾಶಿಗೆ ತಿಳಿಯೋಕೆ ತುಂಬ ದಿನ ಬೇಕಾಗ್ಲಿಲ್ಲ. ಅವಳು ರಘುನಾಥ್ ವಿರುದ್ಧ ತಿರುಗ್ಬಿದ್ಲು. ಅವ್ರ ಮಧ್ಯೆ ದೊಡ್ಡ ಜಗಳನೇ ಆಯಿತು. ರಘುನಾಥ್ ಮನೆ ಬಿಟ್ಟು ಹೋಗು ಅಂತ ಹೇಳ್ದ. ಅವಿನಾಶಿ ವಿರಾಜ್ನ ಕರ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಲು. ಸ್ವಲ್ಪ ದಿನದಲ್ಲೇ ಡಿವೋರ್ಸು ಸಿಕ್ತು. ತನ್ನ ತಾಯಿನ ಅವಮಾನ ಮಾಡಿರೋ ಆ ಕುಟುಂಬ ಮತ್ತೆ ಆ ಕುಟುಂಬದಿಂದ ಸಿಗೋ ಯಾವ ಆಸ್ತಿನೂ ಬೇಡ ಅಂತ ವಿರಾಜ್ ಆ ವಯಸ್ಸಲ್ಲೇ ತೀರ್ಮಾನ ಮಾಡಿದ್ದ. ಚಿಕ್ಕ ವಯಸ್ಸಲ್ಲೇ ತಂದೆ ಮೇಲೆ ಹುಟ್ಟಿದ್ದ ದ್ವೇಷ ಅಸೂಯೆಯಿಂದ ಅವನು ತನ್ನ ಹೆಸರಿನ ಜೊತೆ ಇದ್ದ ತಂದೆಯ ಹೆಸರನ್ನು ತೆಗೆದು ತನ್ನ ತಾಯಿ ಅವಿನಾಶಿ ಹೆಸರನ್ನ ಸೇರಿಸ್ಕೊಂಡು ವಿರಾಜ್ ಅವಿನಾಶಿ ಆದ. 3 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಅವಿನಾಶಿ ಸತ್ತೋಗಿದ್ಲು. ಆಗ್ಲೂ ವಿರಾಜ್ ಒಬ್ನೇ ಎಲ್ಲಾನು ನೋಡ್ಕೊಳ್ತಿದ್ನೆ ಹೊರತು ಯಾರ ಸಹಾಯನೂ ಕೇಳಲಿಲ್ಲ. ಅದಾದ್ಮೇಲೆ ಫೇಮಸ್ ಜ್ಯುವೆಲರಿ ಬಿಸ್ನೆಸ್ ಮನ್ ರಾಧಾಕೃಷ್ಣ ರಾವ್ ಅವರು ವಿರಾಜ್ನಲ್ಲಿ ಏನ್ ಕಂಡ್ರೋ ಗೊತ್ತಿಲ್ಲ, ತನ್ನ ಮೊಮ್ಮಗಳು ಸುರಭಿನ ವಿರಾಜ್ಗೆ ಕೊಟ್ಟು ಮದುವೆ ಮಾಡಿದ್ರು. ಸುರಭಿಗೆ ಈ ಮದುವೆ ಇಷ್ಟ ಇರಲಿಲ್ಲ, ಆದರೆ ತನ್ನ ತಾತನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗಿದ್ಲು. ವಿರಾಜ್ಗೆ ಈಗ ಇದೆಲ್ಲ ನೆನೆಸ್ಕೊಂಡು ಕಣ್ಣಿಂದ ನೀರಿಡಿಯೋಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಅವನು ಇಳಿಬೇಕಾದ ಜಾಗ ಬಂತು. ಆಟೋದಿಂದ ಇಳ್ದ. ಅವನೀಗ ಒಂದು ರೆಸಾರ್ಟ್ ಮುಂದೆ ನಿಂತಿದ್ದ. ಸುರಭಿ ಕೂಡ ಆಲ್ರೆಡಿ ಆ ಫಂಕ್ಷನ್ಗೆ ಬಂದಿದ್ಲು. ವಿರಾಜ್ ಒಳಗೆ ಹೋಗಿ ಸುರಭಿ ಪಕ್ಕ ಕೂತ್ಕೊಂಡ. ಬಟ್ ವಿರಾಜ್ಗೋಸ್ಕರ ಆಗ್ಲಿಂದನೂ ವೇಟ್ ಮಾಡಿ ಮಾಡಿ ಅವಳಿಗೆ ಸಿಟ್ಟು ಬಂದಿತ್ತು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ವಿರಾಜ್ ಪ್ರೀತಿಯಿಂದ ಕೇಳ್ದ. ಆಗ ಅವಳು ಅದೇ ಸಿಟ್ಟಿನಿಂದ, ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಕೇಳೋದಕ್ಕೆ ಸಂಯುಕ್ತ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೆ ತಾನೆ, ನೀನು ನೋಡಿದ್ರೆ ಇಷ್ಟೊತ್ತು ಮೇಲೆ ಬಂದಿದ್ಯಾ ಅಂತ ಕೇಳಿದ್ಲು. ಸಾರಿ ಸುರಭಿ, ಬೇರೆ ಕೆಲಸ ಇತ್ತು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ದ.
ಸ್ವಲ್ಪ ಹೊತ್ತಿನ ನಂತರ ರೆಸಾರ್ಟ್ ಎಂಟ್ರೆನ್ಸ್ ಡೋರ್ ಒಳಗಿಂದ ಫಾಸ್ಟಾಗಿ ಒಂದು ಕಾರ್ ಬಂತು. ಆ ಕಾರ್ ಒಳಗಿದ್ದ ವ್ಯಕ್ತಿ ಸ್ಟೈಲಾಗಿ ನಡ್ಕೊಂಡು ಸುರಭಿ ಹತ್ರನೇ ಬಂದ. ಒಂದು ಸಲ ವಿರಾಜ್ನ ಕೆಕ್ಕರಿಸ್ಕೊಂಡು ನೋಡಿ ಆಮೇಲೆ, ಹಾಯ್ ಸುರಭಿ, ನೀನು ಈ ರೀತಿ ಯೂಸ್ಲೆಸ್ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ಫ್ಯಾಮಿಲಿ ಇಮೇಜ್ ಏನಾಗಬೇಡ ಅಂದ. ಸುರಭಿ ಏನೂ ಮಾತಾಡಲಿಲ್ಲ. ವಿರಾಜ್ನೂ ಅಷ್ಟೇ, ನಕ್ಕು ಸುಮ್ಮನಾಗ್ಬಿಟ್ಟ. ವಿರಾಜ್ ನಕ್ಕಿದ್ ನೋಡಿ ಭರತ್ ಕೋಪದಿಂದ, ಇವತ್ತು ನೀನು ಹೇಗೆ ಖುಷಿಯಿಂದ ಮನೆಗೆ ವಾಪಸ್ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಮನ್ಸಲ್ಲೇ ಹೇಳ್ಕೊಂಡು ಒಳಗೆ ಹೋದ. ವಿರಾಜನ್ ತಾಳ್ಮೆನೆ ಭರತ್ನ ಇನ್ನಷ್ಟು ಕೇಳಿಸ್ತಾ ಇತ್ತು. ಹಾಗಾಗಿ ಅವನು ಅಷ್ಟು ಉರ್ಕೊಂಡು ಒಳಗೆ ಹೋಗಿದ್ದು. ಸುರಭಿ ಅದನ್ನ ನೆಗ್ಲೆಕ್ಟ್ ಮಾಡಿ ವಿರಾಜ್ ಕಡೆಗೆ ತಿರುಗಿ, ನೀನು ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅನ್ನೋ ವಿಚಾರ ಮಾತ್ರ ನಿನ್ನ ತಲೆಯಲ್ಲಿರಲಿ. ಹೇಗಾದ್ರೂ ಮಾಡಿ ನಾನು ಸಂಯುಕ್ತ ಮತ್ತೆ ರಾಹುಲ್ ಮೆಹ್ತಾ ಜೊತೆ ಅಪ್ಪನ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ. ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸಾಕು, ಬಿಸ್ನೆಸ್ ರೀಸ್ಟಾರ್ಟ್ ಆಗುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ವಿರಾಜ್. ಇವತ್ತು ಫಂಕ್ಷನ್ನಲ್ಲಿ ನಿನ್ನಿಂದಾಗಿ ಯಾವ ಜಗಳನೂ ಆಗಬಾರ್ದು. ಏನಾದ್ರೂ ಆದ್ರೆ ಅದು ಡೈರೆಕ್ಟ್ ಅಪ್ಪನ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ವಾರ್ನಿಂಗ್ ಕೊಡೋ ಥರ ಹೇಳಿದ್ಲು. ಸರಿ ಸರಿ, ನೀನು ಹೇಳ್ದೆಲ್ಲ ನೆನಪಿದೆ ನನಗೆ. ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ, ಬಾ ಒಳಗೆ ಹೋಗೋಣ ಅಂತ ಹೇಳಿ ವಿರಾಜ್ ಅವಳನ್ನ ಒಳಗೆ ಕರ್ಕೊಂಡು ಹೋದ. ಆದರೆ ಅಲ್ಲಿ ಅವ್ರನ್ನ ಯಾರೂ ಕೇರ್ ಮಾಡ್ತಾನೆ ಇರಲಿಲ್ಲ. ಸುರಭಿಗೆ ಮುಜುಗರ ಆಗ್ತಾ ಇತ್ತು. ಬಟ್ ವಿರಾಜ್ ಅದ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ವಾಶ್ರೂಮ್ ಕಡೆಗೆ ಹೊರಟ. ನಂತರ ತನ್ನನ್ನು ಯಾರೂ ಅಬ್ಸರ್ವ್ ಮಾಡ್ತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿದ್ದ ಮಿರರ್ನಲ್ಲಿ ತನ್ನ ಮುಖನ ತಾನೇ ಹೊಸದಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಆಗ ಅವನ ಎರಡೂ ಕಣ್ಗಳು ರೆಡ್ ಆಯಿತು. ಹಾಲು ಬಿಳುಪಿರೋ ಸ್ಕಿನ್ ಕಲರ್ ನೀಲಿ ಆಯಿತು. ಕೈ ಕಾಲಿನ ಬೆರಳು ಕೊಕ್ಕೆ ಥರ ಬೆಂಡಾಯಿತು. ಸ್ವಲ್ಪ ಹೊತ್ತಿನ ನಂತರ ಪ್ರಕಾಶಮಾನವಾದ ಬೆಳಕಿನ ಉಂಡೆಯೊಂದು ಅವನ ಕಣ್ಣಿಂದ ಸ್ಪ್ರೆಡ್ ಆಗಿ ಆ ವಾಶ್ರೂಮ್ನಲ್ಲಿ ಸರ್ಕಲ್ ಥರ ಸುತ್ತೋಕ್ ಶುರು ಮಾಡ್ತು. ವಿರಾಜ್ ಮಿರರ್ನಲ್ಲೇ ಆ ಬೆಳಕಿನ ಉಂಡೆನ ನೋಡ್ತಾ ಗಹಗಹಿಸಿ ನಗೋಕ್ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ವಾಶ್ರೂಮ್ ಡೋರ್ ಓಪನ್ ಆಗಿದ್ದ ಸೌಂಡ್ ಕೇಳಿಸ್ತು. ತಕ್ಷಣ ಆ ಬೆಳಕಿನ ಉಂಡೆ ಮತ್ತೆ ವಿರಾಜ್ನ ಕಣ್ ಸೇರ್ಕೊಂತು. ಅವನು ಹಾಗೇ ಕಣ್ ಕ್ಲೋಸ್ ಮಾಡಿ ಮಣಮಣ ಅಂತ ಯಾವುದೋ ಮಂತ್ರ ಹೇಳ್ದ. ನಿಧಾನಕ್ಕೆ ಅವನ ಬಾಡಿ ಮೊದಲಿನ ಆಕಾರಕ್ಕೆ ಹಿಂತಿರುಗ್ತು. ಆಮೇಲೆ ಅವನು ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಶರ್ಟ್ ಕೊಡುಕೊಂಡು ಅಲ್ಲಿಂದ ಹೋಗಿ ಸುರಭಿ ಪಕ್ಕದಲ್ಲಿ ಕೂತ್ಕೊಂಡ. 5 ನಿಮಿಷದ ನಂತರ ಮತ್ತೆ ಭರತ್ ಅಲ್ಲಿಗೆ ಬಂದ. ಸುರಭಿ ಕೈಯಲ್ಲಿರೋ ಗಿಫ್ಟ್ ನೋಡಿ, ನೀನು ಕೂಡ ಗಿಫ್ಟ್ ತೊಗೊಂಡು ಬಂದಿದ್ಯಾ ಅಂತ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಕ್ಕೆ ಹೇಳ್ದ. ಬಟ್ ಸುರಭಿ ಮಾತಾಡಲಿಲ್ಲ. ನೀನು ಏನು ಗಿಫ್ಟ್ ತಂದಿದ್ಯಾ ಅಂತ ನಾನು ನೋಡಬೇಕು, ಕೊಡು ಅದನ್ನ ಅಂತ ಹೇಳ್ತಾ ಅವಳ ಕೈಯಲ್ಲಿದ್ದ ಗಿಫ್ಟ್ನ ಕಿತ್ಕೊಳ್ಳೋಕೆ ನೋಡ್ದ. ಆದರೆ ಸುರಭಿ ಕೊಡಲಿಲ್ಲ. ಆಗ ಭರತ್ ವ್ಯಂಗ್ಯವಾಗಿ ನಗಾಡ್ತಾ, ಆ ಬಾಕ್ಸ್ ನೋಡ್ತಿದ್ರೆ ತುಂಬ ಕಾಸ್ಟ್ಲಿ ಗಿಫ್ಟ್ ಅನಿಸ್ತಾ ಇದೆ. ಪಾಪ ನೀನು ಈ ಬೆಗ್ಗರ್ ಗಂಡ ಈ ಗಿಫ್ಟ್ ತಗೊಳ್ಳೋಕೆ ಅಂತ ಮೇ ಬಿ 1 ತಿಂಗಳಿಂದ ಅವ್ನು ಜ್ಯೂಸ್ ಸೆಂಟರ್ನಲ್ಲಿ ಓವರ್ ಡ್ಯೂಟಿ ಮಾಡ್ತಾ ಇದ್ದ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ. ಸುರಭಿಗೆ ತನ್ನ ಗಂಡಂಗೆ ಅವಮಾನ ಆಗ್ತಿರೋದನ್ನ ಸಹಿಸ್ಕೊಳಕ್ಕಾಗಲಿಲ್ಲ. ಭರತ್, ನೀನು ತುಂಬ ಅತಿಯಾಗಿ ಮಾತಾಡ್ತಾ ಇದ್ಯಾ, ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿದ್ಲು. ಯಾಕೆ ಸುರಭಿ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ಇವನ್ ಜೊತೆ ಇದ್ರೆ ನಿನ್ನ ಲೈಫ್ ಲಾಂಗ್ ಹೀಗೆ ಕೊರಗ್ತಾನೆ ಇರಬೇಕಾಗತ್ತೆ. ನಾವೆಲ್ಲ ಒಂದೇ ಕುಟುಂಬದವರು, ಆದರೆ ನಮ್ಮ ಲೈಫಿಗೂ ನಿನ್ನ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲರೂ ನಿನ್ನನ್ನು ಕಾಲ್ ಕಸದ ಥರ ನೋಡ್ತಿದ್ದಾರೆ. ನಿಂಗೆ ಸಿಗಬೇಕಾಗಿರೋ ಮನಿ ಪವರ್ ಆಗಲಿ ರೆಸ್ಪೆಕ್ಟ್ ಆಗಲಿ ರಾವ್ ಫ್ಯಾಮಿಲಿಯಿಂದ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಈ ನಿನ್ನ ಬೆಗ್ಗರ್ ಗಂಡನೇ ಕಾರಣ. ಸೊ ನೀನು ಇವನಿಗೆ ಆದಷ್ಟು ಬೇಗ ಡಿವೋರ್ಸ್ ಕೊಡಬೇಕು. ನಮ್ಮ ಸ್ಟೇಟಸ್ಗೆ ತಕ್ಕನಂಥ ಹುಡುಗನ್ನ ಹುಡುಕಿ ನಿನ್ನ ಜೊತೆ ನಾನೇ ಮದುವೆ ಮಾಡ್ತೀನಿ, ಯೋಚನೆ ಮಾಡು ಸುರಭಿ ಅಂತ ಹೇಳಿ ಭರತ್ ಅಲ್ಲಿಂದ ಹೊರಟೋದ. ಅಷ್ಟರಲ್ಲಿ ವಿರಾಜ್ ಅವಳ ಕೈ ಹಿಡ್ಕೊಂಡು, ನೀನು ಅವನ ಮಾತಿಗೆ ತಲೆ ಕೆಡ್ಸ್ಕೋಬೇಡ, ಹೋಗಿ ಗಿಫ್ಟ್ ಕೊಟ್ಬಾ ಅಂತ ಹೇಳ್ದ. ಸುರಭಿ ಡೀಪಾಗಿ ಉಸಿರು ಹೇಳ್ಕೊಂಡು ಸ್ಟೇಜ್ ಹತ್ತದ್ಲು. ಮುಖ ತುಂಬ ಫೇಕ್ ಸ್ಮೈಲ್ ತುಂಬಿಕೊಂಡು, ಸೋ ಹ್ಯಾಪಿ ಸಂಯುಕ್ತ, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು, ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ಅವರಿಬ್ರಿಗೂ ವಿಶ್ ಮಾಡಿ ಗಿಫ್ಟ್ನ ಅವ್ರ ಮುಂದೆ ಹಿಡಿದ್ಲು. ರಾಹುಲ್ ಮೆಹ್ತಾ ಗಿಫ್ಟ್ ತಗೊಳ್ಳೋಕೆ ಅಂತ ಹೊರಟಿದ್ದ. ಅಷ್ಟರಲ್ಲಿ ಸಂಯುಕ್ತ ಗಿಫ್ಟ್ ತಗೊಂಡು ಸುರಭಿ ಕಾಲ್ ಮುಂದೆ ಎಸೆದ್ಲು. ನಿಜಕ್ಕೂ ಸುರಭಿಗೆ ಶಾಕ್ ಆಯಿತು. ಸಂಯುಕ್ತ ಯಾಕೆ ಹೀಗೆ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸುತ್ತಲೂ ಇರೋರೆಲ್ಲ ಸುರಭಿ ಮುಖನೇ ನೋಡ್ತಾ ಇದ್ರು. ಹಾಗಾಗಿ ಅವಳು ಈ ವಿಷಯನ ದೊಡ್ಡದು ಮಾಡೋದು ಬೇಡ ಅಂತ ಹಾಗೆ ಸ್ಮೈಲ್ ಮಾಡ್ತಾನೆ, ಸಂಯುಕ್ತ 5 ನಿಮಿಷ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು. ನೀನು ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಸುರಭಿ. ನಿನ್ನ ಪ್ಲ್ಯಾನ್ ಏನು, ಯಾಕೆ ನೀನು ಈ ಕಾಸ್ಟ್ಲಿ ಗಿಫ್ಟ್ ತೊಗೊಂಡು ಬಂದಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ನಾಟ್ ಸ್ಟ್ರೇಂಜರ್ ಟು ಯುವರ್ ಟ್ರಿಕ್ಸ್. ಲುಕ್, ನನಗಾಗಲಿ ರಾಹುಲ್ ಅವ್ರಿಗಾಗಲಿ
ನಿಮ್ಮ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಮಾಡೋ ಇಂಟ್ರೆಸ್ಟೇ ಇಲ್ಲ, ನೀನಿನ್ನ ಹೊರಡಬಹುದು ಅಂತ ರೂಢಾಗಿ ಹೇಳಿದ್ಲು. ಅಪ್ಪನ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಕೆ ಸುರಭಿಗಿದ್ದ ಒಂದೇ ಒಂದು ಹೋಪ್ ಅಂದ್ರೆ ಅದು ಸಂಯುಕ್ತ ಆಗಿದ್ಲು. ಈಗ ಆ ಹೋಪ್ ಕೂಡ ನೆಲ ಕಚ್ಬಿಡ್ತು. ಅಂದ ಹಾಗೆ ಸಂಯುಕ್ತ ಮತ್ತೆ ಸುರಭಿ ಕಸಿನ್ ಸಿಸ್ಟರ್ಸ್. ಇವ್ರ ತಾತ ರಾಧಾಕೃಷ್ಣರಾವ್ ಬದುಕಿದ್ದ ದಿನಗಳಲ್ಲಿ ಸುರಭಿ ರಾವ್ ಕುಟುಂಬದಲ್ಲಿ ರಾಣಿ ತರ ಇದ್ಲು. ಅವಳ ಕಾಲಲ್ಲಿ ತೋರಿಸಿದ್ದನ್ನ ಎಲ್ರೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು. ಸಂಯುಕ್ತ ಸುರಭಿ ಅಂತೂ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಮಕ್ಳ ತರ ಇದ್ರು. ಬಟ್ ತಾತ ಸತ್ತೋದ್ಮೇಲೆ ಎಲ್ಲ ಬದಲಾಗೋಯ್ತು. ಹಾಲು ಜೇನಿನ ತರ ಇದ್ದೋರು ಎಣ್ಣೆ ಸೀಗೆಕಾಯಿ ತರ ಆಗ್ಬಿಟ್ರು. ಈಗ ಸುರಭಿಗಿದ್ದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರ್ ತುಂಬಿತು. ಹೆಂಡ್ತಿಗಾಗಿದ್ದ ಅವಮಾನನ ವಿರಾಜ್ಗೂ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅವನ್ ಕೈ 2 ಮುಷ್ಟಿ ಕಟ್ಟಿ ಎದ್ ನಿಂತ್ಕೊಂಡ. ಆದ್ರೆ ಅವನ್ ಸುತ್ತಲೂ ರಾವ್ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಹಾಗಾಗಿ ಅವನ್ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡ. ಆಕ್ಚುಲಿ ರಾಧಾಕೃಷ್ಣರಾವ್ ಅವ್ರಿಗೆ 3 ಜನ ಗಂಡ್ಮಕ್ಳು. ರಾಜೇಂದ್ರ ರಾವ್ ಅಂದ್ರೆ ಈ ಭರತ್ ರಾವ್ ಅನ್ನೋನಪ್ಪ, ಇನ್ನೊಬ್ಬ ವಿಜೇಂದ್ರ ರಾವ್. ಇವರಿಬ್ರು ಸಿಕ್ಕಾಪಟ್ಟೆ ಚಾಲಾಕಿಗಳು. ಇನ್ ಉಳಿದಿರೋದು ಸುರಭಿ ತಂದೆ ಸುರೇಂದ್ರ ರಾವ್. ಸ್ವಭಾವತಃ ಅವರು ತುಂಬಾ ಸಾಫ್ಟ್. ಹಾಗಾಗಿ ಮನೆಯವರೆಲ್ಲ ಸೇರ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರ ಆಸ್ತಿನ ತಮ್ಮ ಹೆಸರು ಮಾಡಿಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಈ ಕಡೆ ಡ್ರಿಂಕ್ಸ್ ಪಾರ್ಟಿ ಶುರುವಾಯಿತು. ರಾವ್ ಮನೆ ಅಳಿಯಂದ್ರೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರು. ಬಟ್ ವಿರಾಜ್ ಹೋಗ್ಲಿಲ್ಲ. ಆಗ ಭರತ್ ಅವನನ್ನ ಒತ್ತಾಯ ಮಾಡಿ ಪಾರ್ಟಿ ಕರ್ಕೊಂಡು ಹೋಗಿ 1 ಗ್ಲಾಸ್ ವೈನ್ನ ಅವನ ಮುಂದೆ ಹಿಡ್ದ. ವಿರಾಜ್ ಕೂಲಾಗಿ ನೋ ಥ್ಯಾಂಕ್ಸ್, ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ದ. ಆಗ ಭರತ್ ಅವನ ಮುಖಕ್ಕೆ ಆ ವೈನ್ ಎರಚ್ಬಿಟ್ಟ. ಅಲ್ಲಿದ್ದೋರೆಲ್ಲ ವಿರಾಜ್ನ ಸ್ಥಿತಿ ನೋಡಿ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ರು. ಭರತ್ ಮಾಡ್ತಿರೋ ಅವಮಾನನೆಲ್ಲ ಸಹಿಸ್ಕೊಂಡು ವಿರಾಜ್ ಇಷ್ಟೊತ್ತು ಹೇಗೋ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದ. ಆದ್ರೆ ಈಗ ಅವನಿಂದ ಸಾಧ್ಯ ಆಗ್ಲಿಲ್ಲ. ಅವನು ಒಳಗಿರೋ ಸೂಪರ್ ಪವರ್ ಜ್ವಾಲಾಮುಖಿಯಾಗಿ ಹೊರಗೆ ಬರೋಕೆ ಶುರು ಮಾಡ್ತು. ಅವನ ಕಣ್ಣು ರೆಡ್ ಆಯ್ತು, ಸ್ಕಿನ್ ಕಲರ್ ಚೇಂಜ್ ಆಯ್ತು. ವಿರಾಜ್ ತೋಳು ಬಿಗ್ದು ಅವನು ಹಾಕೊಂಡಿದ್ದ ಶರ್ಟ್ ಹರಿಯೋಕ್ ಶುರು ಆಯ್ತು. ಮುಷ್ಟಿ ಬಿಗಿ ಹಿಡಿದು ಇನ್ನೇನು ಭರತ್ಗೆ ಹೊಡಿಬೇಕು. ಅಷ್ಟರಲ್ಲಿ ಯಾರೂ ಊಹಿಸದೇ ಇರೋ ಒಂದು ಘಟನೆ ನಡೆದು ಹೋಯ್ತು. ಹಾಗಾದ್ರೆ ವಿರಾಜ್ ಹತ್ರ ಇರೋ ಸೂಪರ್ ಪವರ್ ಎಲ್ರಿದ್ರೂ ರಿವೀಲ್ ಆಗತ್ತಾ? ವಿರಾಜ್ ಸುರಭಿನ ಯಾಕೆ ಮದುವೆ ಆದ? ಮತ್ತೆ ರಾವ್ ಫ್ಯಾಮಿಲಿಯಲ್ಲಿ ಅವಮಾನಗಳನ್ನ ಸಹಿಸ್ಕೊಂಡು ಯಾಕಿದ್ದಾನೆ? ಇಷ್ಟು ವರ್ಷದ ನಂತರ ಸಡನ್ ಆಗಿ ಕಶ್ಯಪ್ ಫ್ಯಾಮಿಲಿ ಯಾಕೆ ವಿರಾಜ್ನ ವಾಪಸ್ ಬಾ ಅಂತಿದ್ದಾರೆ? ಇನ್ನೇನು ವಿರಾಜ್ ಸೂಪರ್ ಪವರ್ ಭರತ್ನ ಅಟ್ಯಾಕ್ ಮಾಡುತ್ತೆ ಅನ್ನೋಷ್ಟರಲ್ಲಿ ವಿರಾಜ್ ಕಿವಿಲಿ ಸುರಭಿ ಮಾತುಗಳು ಕೇಳಿಸೋದಕ್ಕೆ ಶುರುವಾದ್ವು. ನನಗೋಸ್ಕರ ಇವತ್ತೇನೇ ಆದರೂ ನೀನು ರಿಯಾಕ್ಟ್ ಮಾಡಬಾರ್ದು ಪ್ಲೀಸ್ ವಿರಾಜ್ ಅನ್ನೋ ಮಾತು ವಿರಾಜ್ ಕೋಪನ ಕಂಟ್ರೋಲ್ ಮಾಡಿತ್ತು. ಅಂದ್ರೆ ಸುರಭಿ ಮಾತಿಗೆ ವಿರಾಜ್ನ ಸೂಪರ್ ಪವರ್ ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಾ? ಆಕ್ಚುಲಿ ವಿರಾಜ್ಗೂ ಇದು ಗೊತ್ತಿರಲಿಲ್ಲ. ವಿರಾಜ್ ನಿಧಾನಕ್ಕೆ ಕಣ್ಬಿಟ್ಟು ಫೇಕ್ ಸ್ಮೈಲ್ ಮಾಡ್ತಾ ಮುಖದ ಮೇಲಿರೋ ವೈನ್ನ ಒರೆಸ್ಕೊಂಡ. ಅವನು ಆ ನಗುನೆ ಭರತ್ನ ಇನ್ನಷ್ಟು ಕೇಳೋ ಹಾಗೆ ಮಾಡ್ತು. ನೀನೇನ್ ಮನುಷ್ಯನ ಅಥವಾ ಪ್ರಾಣಿನ? ನಾವಿಷ್ಟು ಅವಮಾನ ಮಾಡಿದ್ರು ಅದು ಹೇಗೆ ಹಲ್ಲಿಗಿಂಚ್ಕೊಂಡು ನಿಂತಿದ್ಯಾ? ಇವತ್ತು ನಾನು ಗೆಲ್ತೀನೋ ನೀನು ಗೆಲ್ತೀಯೋ ನೋಡೇ ಬಿಡೋಣ ಅಂತ ಭರತ್ ಮನ್ಸಲ್ಲಿ ಅನ್ಕೊಂಡು ವಿರಾಜ್ನ ಹತ್ರ ಬಂದ. ವಿರಾಜ್ಗೆ ಅವನ ಮುಖ ನೋಡೋಕ್ಕೂ ಇಷ್ಟ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡ್ದ. ಆಗ ಭರತ್ ಇಂಟೆನ್ಷನ್ನಲ್ಲಿ ಕಾಲು ಅಡ್ಡ ಹಾಕ್ದ. ವಿರಾಜ್ ಬ್ಯಾಲೆನ್ಸ್ ತಪ್ಪಿ ವೈನ್ ಗ್ಲಾಸ್ಗಳನ್ನು ಜೋಡಿಸಿಟ್ಟಿರೋ ಟೇಬಲ್ ಮೇಲೆ ಬಿದ್ದ. ಎಲ್ಲ ಗ್ಲಾಸ್ಗಳು ಒಡೆದು ಅಲ್ಲಿ ವೈನ್ ಪ್ರವಾಹನೇ ಹರಿಯೋಕೆ ಶುರುವಾಯಿತು. ಆಗ ಭರತ್ ಜೋರಾಗಿ, ಯಾಕೋ ಹೀಗೆ ಮಾಡಿದೆ? ಪಾರ್ಟಿ ಹಾಳು ಮಾಡಬೇಕು ಅಂತಾನೆ ನೀನು ಹೀಗೆ ಮಾಡಿದ್ದ ಅಂತ ಕಿರ್ಚಿದ. ಅವನು ಕಿರ್ಚಿದ ಕೇಳಿ ರಾಹುಲ್ ಮೆಹ್ತಾ, ಸಂಯುಕ್ತ ಕೂಡ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದ್ರು. ಅಲ್ಲಿದ್ದೋರೆಲ್ಲ ಇಷ್ಟೊತ್ತು ಭರತ್ ಮಾಡಿದ್ದನ್ನ ವಿರಾಜ್ ಮಾಡಿದ್ದು ಅನ್ನೋ ಥರ ಕತೆ ಕಟ್ಟಿ ಹೇಳಿದ್ರು. ವಿರಾಜ್ಗೆ ಮಾತಾಡೋಕ್ಕೆ ಅವಕಾಶ ಕೂಡ ಸಿಗ್ಲಿಲ್ಲ. ಅವ್ರ ಮಾತು ಕೇಳಿ ರಾಹುಲ್ ಮೆಹ್ತಾಗೆ ವಿರಾಜ್ನ ಮೇಲೆ ಕೋಪ ಬಂತು. ಈ ಕುಡುಕ್ ನನ್ನ ಮಗನ್ನ ಇನ್ವೈಟ್ ಮಾಡಿದ್ಯಾರು? ಬಂದಿರೋ ಗೆಸ್ಟ್ ಮುಂದೆ ನಮ್ಮ ಮರ್ಯಾದೆ ತೆಗಿಯೋಕೆ ಅಂತಾನೆ ಹೀಗೆ ಮಾಡಿದ್ದೀರಾ ಅಂತ ಕೂಗಾಡೋಕೆ ಸ್ಟಾರ್ಟ್ ಮಾಡ್ದ. ಆಗ ಭರತ್ ಪಾಪಚ್ಚಿ ಥರ ಮುಖ ಮಾಡಿಕೊಂಡು, ಸಾರಿ ಇವನು ಕುಡ್ಕೊಂಡು ಬಂದಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ ಭಾವ. ನಮ್ಮ ಮನೆ ಅಳಿಯ ಅಂತ ಒಳಗೆ ಬಿಟ್ಕೊಂಡ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ದ. ಹಾಗೆ ವಿರಾಜ್ನ ಹತ್ರ, ಏನು ಮುಖ ನೋಡ್ತಾ ಇದ್ಯಾ? ರಾಹುಲ್ ಮೆಹ್ತಾ ಕಾಲಿಗೆ ಬಿದ್ದು ಸಾರಿ ಕೇಳು, ನಿನ್ನಿಂದಾಗಿ ಇವತ್ತು ರಾವ್ ಫ್ಯಾಮಿಲಿ ಮರ್ಯಾದೆ ಎಲ್ಲ ಹಾಳಾಯ್ತು ಅಂತ ಹೇಳ್ದ. ಕಣ್ಣೀರ್ ಹಾಕ್ತಾ ಅವನ ಪಕ್ಕದಲ್ಲೇ ನಿಂತಿದ್ದ ಸುರಭಿ, ಕೇರ್ಫುಲ್ ಆಗಿರುವಂತ 1000 ಸಲ ಹೇಳಿದ್ದೆ, ಕೊನೆಗೂ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಪ್ಪನ್ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋ ನನ್ನ ಕನಸು ನುಚ್ಚು ನೂರಾಗೋಯ್ತು. ಮೊದಲು ರಾಹುಲ್ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿದ್ಲು. ವಿರಾಜ್ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಾಹುಲ್ ಕಾಲ್ ಮುಟ್ಟಿ ಸಾರಿ ಕೇಳ್ದ. ಇನ್ಯಾವತ್ತು ನನ್ನ ಕಣ್ಣು ಕಾಣಿಸ್ಕೋಬೇಡ, ಹೊರಟೋಗಿಲ್ಲಿಂದ ಅಂತ ರಾಹುಲ್ ಹೇಳ್ದ.
ವಿರಾಜ್ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊರಟು ಹೋದ. ಅವನ ಹಿಂದೆನೆ ಸುರಭಿನೂ ಹೊರಟ್ಲು. ಆಗ ಭರತ್ ಅವಳನ್ನ ತಡೆದು, ನಾನು ಹೇಳಿದ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು ಸುರಭಿ. ನೀನ್ ಇವನ್ ಜೊತೆ ಇದ್ರೆ ಪ್ರತಿದಿನ ಹೀಗೆ ಅವಮಾನ ಅನುಭವಿಸ್ತಾ ಇರ್ತೀಯ ಅಂತ ಹೇಳ್ದ. ಸುರಭಿ ರಿಪ್ಲೈ ಮಾಡದೆ ಅಲ್ಲಿಂದ ಹೊರಟು ಹೋದ್ಲು. ವಿರಾಜ್ ಟ್ರಾಫಿಕ್ ನೋಡ್ತಾ ರೆಸಾರ್ಟ್ ಹೊರಗೆ ನಿಂತ್ಕೊಂಡಿದ್ದ. ಅವನ ಪಕ್ಕದಲ್ಲೇ ಬಂದು ನಿಂತ್ಕೊಂಡು, ಹೊರಡೋಣ ಅಂದ್ಲು ಸುರಭಿ. ನೀನೆಲ್ಲಿಗೆ ಬರ್ತೀಯ? ಫಂಕ್ಷನ್ ಇನ್ನೂ ಮುಗ್ದಿಲ್ಲ, ನೀನು ಮುಗಿಸ್ಕೊಂಡು ಬಾ, ನಾನು ಹೋಗ್ತೀನಿ ಅಂತ ವಿರಾಜ್ ಹೇಳ್ದ. ನಿಂಗೆ ಅವಮಾನ ಆದರೆ ನನಗೂ ಅವಮಾನ ಆದ ಹಾಗೆ, ನಾನು ಈ ಜಾಗದಲ್ಲಿ ಒಂದು ಕ್ಷಣನೂ ಇರಲ್ಲ ಅಂತ ಸುರಭಿ ಹೇಳಿದ್ಲು. ಅದು ಹಾಗಲ್ಲ ಸುರಭಿ, ನಿಮ್ಮ ಅಪ್ಪನ ಬಿಸ್ನೆಸ್ಸು ಅಂತ ವಿರಾಜ್ ಏನೋ ಹೇಳೋಕೆ ಹೊರಟಿದ್ದ. ಅವನ ಮಾತನ್ನ ಅರ್ಧಕ್ಕೆ ತಡೆದು, ನೀನು ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತು ವಿರಾಜ್, ನಾನು ನಿನ್ನನ್ನು ನಂಬ್ತೀನಿ ಅಂತ ಸುರಭಿ ಹೇಳಿದ್ಲು. ವಿರಾಜ್ ಸರ್ಪ್ರೈಸ್ ಆಗಿ, ನಿಜವಾಗ್ಲೂ ನಂಬ್ತೀಯಾ ಅಂತ ಕೇಳ್ದ. ಹೌದು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಕುಡಿಯಲ್ಲ ಅನ್ನೋದು ನನಗೆ ಗೊತ್ತು ಅಂತ ಸುರಭಿ ಹೇಳಿದ್ಲು. ಅವಳ ಮಾತು ಕೇಳಿ ವಿರಾಜ್ಗೆ ತುಂಬಾನೇ ಖುಷಿ ಆಯಿತು. ಅವನ ಮನಸ್ಸಲ್ಲಿ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿರೋ ಸುರಭಿಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋಬೇಕು, ಅವಳ ತಂದೆ ಬಿಸ್ನೆಸ್ ರೀಸ್ಟಾರ್ಟ್ ಆಗೋಕೆ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ದ. ಅಷ್ಟರಲ್ಲಿ ಸುರಭಿ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ವಿರಾಜ್, ನಾವಿಬ್ರು ಒಟ್ಟಿಗೆ ಜೀವನ ನಡೆಸೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ಲು. ಅವಳು ಇಂಥ ಶಾಕಿಂಗ್ ನ್ಯೂಸ್ ಹೇಳಿದ್ರು ವಿರಾಜ್ ಕಡೆಯಿಂದ ಯಾವ ರಿಯಾಕ್ಷನ್ನೂ ಇರಲಿಲ್ಲ. ಅವನು ತನ್ನ ಪಾಡಿಗೆ ತಾನು ಮನೆ ಕಡೆಗೆ ಹೆಜ್ಜೆ ಹಾಕಿದ. ಅವರಿಬ್ರು ಮನೆಗೆ ಬಂದಾಗ ಸುರಭಿ ಅಪ್ಪ ಸುರೇಂದ್ರ, ಅಮ್ಮ ರೇಣುಕಾ ಹಾಲ್ನಲ್ಲೇ ಕೂತಿದ್ರು. ಫಂಕ್ಷನ್ನಲ್ಲಿ ನಡೆದಿರೋ ವಿಷಯನೆಲ್ಲ ಆಗ್ಲೇ ಭರತ್ ಫೋನ್ ಮಾಡಿ ತಿಳಿಸ್ಬಿಟ್ಟಿದ್ದ. ಹಾಗಾಗಿ ರೇಣುಕಾ ಕೆಂಡಾಮಂಡಲವಾಗಿದ್ಲು. ವಿರಾಜ್ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಅವನ ಮೇಲೆ ಬಾಯಿಗೆ ಬಂದ ಹಾಗೆ ಕೂಗಾಡಿದ್ಲು. ಮೊದಲೇ ಅವಳಿಗೆ ಅವನ್ನ ಕಂಡ್ರೆ ಇಷ್ಟ ಇಲ್ಲ, ಈಗ ಅವಳಿಗೆ ಹೊಸ ವಿಷಯ ಸಿಕ್ಕದಾಗಿತ್ತು. ಆಮೇಲೆ ಸುರಭಿನೇ ವಿಷಯ ತಿಳಿ ಮಾಡೋಕೆ ಅಂತ ವಿರಾಜ್ನ ಪರವಾಗಿ ಮಾತಾಡಿದ್ಲು. ಆಗ ರೇಣುಕಾ ಇನ್ನಷ್ಟು ಸಿಟ್ಟಾದ್ಲು. ಇಷ್ಟಾದ್ರೂ ನಿಂಗೆ ಬುದ್ಧಿ ಬರಲಿಲ್ವೇನೆ? ಮತ್ತು ಈ ಅವಿವೇಕಿ ಪರವಾಗಿ ಮಾತಾಡ್ತಾ ಇದೆಯಾ? ಈ ಶನಿ ನಿನ್ನನ್ನ ಮದುವೆ ಆಗಿ ಈ ಮನೆ ಕಾಲಿಡೋ ಮೊದಲು ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ನಮ್ಮ ಕರ್ಮ ಅಂತ ಹೇಳಿ ವಿರಾಜ್ನ ಮುಖ ನೋಡಿದ್ಲು. ಈ ಕಡೆ ಸುರಭಿ ಹೆಲ್ಪ್ಲೆಸ್ ಎಕ್ಸ್ಪ್ರೆಷನ್ ಕೊಡ್ತಾ ಅಪ್ಪನ ಕಡೆ ನೋಡಿದ್ಲು. ಸುರೇಂದ್ರ ಕೂಡ ಏನು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಇದ್ಯಾವುದನ್ನು ಕೇರ್ ಮಾಡದೆ ವಿರಾಜ್ ತನ್ನ ಪಾಡಿಗೆ ತಾನು ಕಿಚನ್ಗೆ ಹೋದ. ಅಲ್ಲಿ ಸೂಪರ್ ಪವರ್ ಯೂಸ್ ಮಾಡಿಕೊಂಡು ಬರೀ 5 ನಿಮಿಷದಲ್ಲಿ ಅಡುಗೆ ಮಾಡಿ ಮುಗಿಸಿ ಎಲ್ರಿಗೂ ಪ್ಲೇಟ್ ಹಾಕಿ ಊಟಕ್ಕೆ ಕರೆದ. ರೇಣುಕಾ ಫುಲ್ ಶಾಕ್ ಆಗಿ, ಇದು ಹೇಗೆ ನೀನು ಇಷ್ಟು ಬೇಗ ಅಡುಗೆ ಮಾಡಿದೆ ಅಂತ ಕೇಳಿದ್ಲು. ನಾನು ಈಗ ಅಡುಗೆ ಮಾಡಿದ್ದಲ್ಲ, ಬೆಳಗ್ಗೆನೆ ಮಾಡಿಟ್ಟಿದ್ದೆ, ಈಗ ಜಸ್ಟ್ ಬಿಸಿ ಮಾಡಿದ್ದೀನಿ, ಹೊಟ್ಟೆ ತಾಳ ಹಾಕ್ತಾ ಇದೆ, ಬೇಗ ಊಟಕ್ಕೆ ಬನ್ನಿ ಅಂತ ಹೇಳಿ ವಿರಾಜ್ ಯಾರಿಗೂ ಎಕ್ಸ್ಟ್ರಾ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಎಲ್ಲ ಪ್ಲೇಟಿಗೂ ಅನ್ನ ಬಡಿಸ್ದ. ಎಲ್ರಿಗೂ ಹಸುವಾಗಿದ್ರಿಂದ ಊಟ ಸ್ಟಾರ್ಟ್ ಮಾಡಿದ್ರು. ರೇಣುಕಾ ಊಟದ ಮಧ್ಯೆ, ಸುರಭಿ, ಭರತ್ ಹೇಳಿದ ವಿಷಯದ ಬಗ್ಗೆ ಯಾವ ಡಿಸಿಷನ್ಗೆ ಬಂದೆ ಅಂತ ಕೇಳಿದ್ಲು. ಅವಳು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಸುರಭಿಗೆ ಗೊತ್ತಾಯಿತು. ನೋಡಮ್ಮ, ನಾನು ಯಾರೋ ಫೋರ್ಸ್ ಮಾಡ್ತಿದ್ದಾರೆ ಅಂತ ವಿರಾಜ್ಗೆ ಡಿವೋರ್ಸ್ ಕೊಡೋಕ್ಕಾಗಲ್ಲ, ಒಂದು ಡಿಸಿಷನ್ಗೆ ಬರೋಕ್ಕೆ ಟೈಮ್ ಬೇಕು ಅಂತ ಸುರಭಿ ಹೇಳಿದ್ಲು. ಇನ್ನೂ ನಿಂಗೆ ಎಷ್ಟು ಟೈಮ್ ಬೇಕು ಅಂತ ರೇಣುಕಾ ಹಲ್ಲು ಕಡಿತಾ ಕೇಳಿದ್ಲು. ಅಮ್ಮ ಪ್ಲೀಸ್, ನೆಮ್ಮದಿಯಾಗಿ ಊಟ ಮಾಡೋಕ್ಕಾದ್ರೂ ಬಿಡು, ನನ್ನ ಜೀವನದ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುರಭಿ ಹೇಳಿದ್ಲು. ವಿರಾಜ್ಗೆ ಅವಳ ಮಾತು ಕೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಯಾಕಂದರೆ ಅವಳು ಆಗಲೇ ನಿಂಗೆ ಡಿವೋರ್ಸ್ ಮಾಡ್ತೀನಿ ಅನ್ನೋ ಥರ ಹೇಳಿದ್ಲು. ಇಲ್ಲಿ ನೋಡಿದ್ರೆ ರೇಣುಕನ ಹತ್ರ ವಿರಾಜ್ಗೆ ಡಿವೋರ್ಸ್ ಮಾಡಲ್ಲ ಅನ್ನೋ ಥರ ಮಾತಾಡ್ತಾ ಇದ್ಲು. ಸೊ ಅವನು ಇದೇ ಕನ್ಫ್ಯೂಷನಲ್ಲಿ ಊಟ ಮಾಡ್ತಾ ಇದ್ದ. ಉಳಿದವರೆಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ದು ಕೂಡ ಅವನಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಮತ್ತೆ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಬರೀ ಒಂದೇ 1 ನಿಮಿಷದಲ್ಲಿ ಪ್ಲೇಟ್ಸ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ರೂಮಿಗೆ ಹೋದ. ಬೆಡ್ ಮೇಲೆ ಕೂತ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡ್ದ. ಈ ಧ್ಯಾನದಿಂದ ಅವನಿಗೆ ತನ್ನ ಸೂಪರ್ ಪವರ್ನ ಕಂಟ್ರೋಲ್ ಮಾಡೋ ಸ್ಕಿಲ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು. ಅವನ ಕೋಪನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಈಸಿಯಾಗಿತ್ತು. ಧ್ಯಾನ ಮುಗಿಸಿ ಕಣ್ಬಿಟ್ಟ ತಕ್ಷಣ ಅವನ ಬಟ್ಟೆಗಳ ರಾಶಿ ಮಧ್ಯೆ ಅಡಗಿ ಕೂತ್ಕೊಂಡಿದ್ದ ಚಿಕ್ಕದೊಂದು ಮರದ ಪೆಟ್ಟಿಗೆ ಕಣ್ಣಿಗೆ ಬಿತ್ತು. ಆ ಪೆಟ್ಟಿಗೆನ ನೋಡ್ತಾ ಇದ್ದ ಹಾಗೆ ಅವನ ಮುಖದಲ್ಲಿ ನಗು ಅರಳ್ತು. ಅವನದನ್ನ ಮಗು ಥರ ಎತ್ಕೊಂಡು ಮುಚ್ಚಳ ಓಪನ್ ಮಾಡ್ದ. ಅದರಲ್ಲಿ ಗ್ರೀನ್ ಕಲರ್ ಜೇಡಿತ್ತು. ಆ ಜೇಡ್ನ ಅವನು ಹಾಗೆ ಎದೆಗೊತ್ಕೊಂಡ. ಅವನ ಕಣ್ಣು ಮತ್ತೆ ಬ್ರೈಟ್ ಆಗಿ ಹೊಳೆಯೋಕೆ ಶುರುವಾಯಿತು. ಈ ಹಿಂದೆ ವಿರಾಜ್ಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಗಳ ಬಗ್ಗೆ ಹೇಳ್ಕೊಟ್ಟಿದ್ರು. ಅದಾದ ಮೇಲೆ ವಿರಾಜ್ಗೆ ಒಂದು ಪವರ್ಫುಲ್ ಮಾಣಿಕ್ಯ ಕೂಡ ಕೊಟ್ಟಿದ್ರು.
ಅವ್ರು ಯಾಕೆ ಇದನ್ನ ವಿರಾಜ್ ಕೊಟ್ರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಈ ಮಾಣಿಕ್ಯಕ್ಕೆ ಯಾವ ಥರ ಶಕ್ತಿ ಇದೆ ಅಂತಲೂ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಆ ವ್ಯಕ್ತಿ ಇದರಿಂದ ನಿನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ, ನಿಂಗೆ ತುಂಬ ಕಷ್ಟ ಅನ್ನಿಸ್ದಾಗ ಇದನ್ನ ತೆಗೆದು ನೋಡು, ನಾನು ಹೇಳಿರೋ ಜಾಗಕ್ಕೆ ಹೋಗು ಅಂತ ಒಂದು ಅಡ್ರೆಸ್ ಹೇಳಿದ್ರು. ಅದನ್ನೆಲ್ಲ ನೆನೆಸ್ಕೊಂಡು ವಿರಾಜ್ ಏನೋ ಡಿಸೈಡ್ ಮಾಡಿ ಲೈಟಾಗಿ ನಕ್ಕು ಮಲ್ಕೊಂಡ. ಮಾರನೇ ದಿನ ಬೆಳಗ್ಗೆ ವಿರಾಜ್ ತನ್ನ ಜ್ಯೂಸ್ ಸೆಂಟರ್ಗೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಒಂದೆರಡು ಕಾರ್ ಬಂದು ವಿರಾಜ್ನ ದಾರಿಗೆ ಅಡ್ಡವಾಗಿ ನಿಂತ್ಕೊಂಡ್ವು. ಆ ಕಾರ್ನಿಂದ ಒಬ್ಬ ವ್ಯಕ್ತಿ ಕೆಳಗಿಳಿದ. ಅವನು ವಿರಾಜ್ನ ತಂದೆ ರಘುನಾಥ್ ಕಶ್ಯಪ್ ಅಂತ. ಅವನ್ನ ನೋಡ್ತಿದ್ದ ಹಾಗೆ ವಿರಾಜ್ಗೆ ಹೊಟ್ಟೆ ಒಳಗಿಂದ ಕೋಪ ಉಕ್ಕೋಕ್ ಸ್ಟಾರ್ಟ್ ಆಯಿತು. ಅದನ್ನು ರಘುನಾಥ್ ಅಬ್ಸರ್ವ್ ಮಾಡಿ, ನಂಗೆ ಗೊತ್ತು ವಿರಾಜ್, ನಿನಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ. ಆದರೆ ನೀನೇ ಒಂದೇ ಒಂದು ಸಲ ನಿಮ್ಮ ತಾತನ ನೋಡೋಕೆ ಬಾ, ಅವ್ರ ಜೀವ ಬಿಗಿ ಹಿಡ್ಕೊಂಡು ನಿನ್ನ ದಾರಿ ಕಾಯ್ತಾ ಇದ್ದಾರೋ ಅಂತ ಹೇಳ್ದ. ತಾತ ವಿಶ್ವನಾಥ್ ಕಶ್ಯಪ್ ನೋಡಿ ಎಷ್ಟೋ ವರ್ಷಗಳೇ ಆಗಿದ್ರೂ ವಿರಾಜ್ಗೆ ಅವ್ರ ಮುಖ ಇನ್ನೂ ಕರೆಕ್ಟಾಗಿ ನೆನಪಿತ್ತು. ಅವನು ಕಣ್ಣು ಮುಚ್ಕೊಂಡು ತಾತನ ಮುಖನ ಕಣ್ಮುಂದೆ ತಂದ್ಕೊಳ್ತಾ ಇದ್ದ. ಅಂದಹಾಗೆ ಈ ರಘುನಾಥ್ಗೆ ವಿರಾಜ್ನ ಸೂಪರ್ ಪವರ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ವಿರಾಜ್ ತನ್ನ ಜೊತೆ ಇದ್ರೆ ಆ ಪವರ್ನ ತನಗೆ ಬೇಕಾದಾಗ ಯೂಸ್ ಮಾಡ್ಕೊಳಕ್ಕಾಗತ್ತೆ ಅಂತ ರಘುನಾಥ್ ಪ್ಲಾನ್ ಮಾಡಿನೇ ವಿರಾಜ್ನ ಕನ್ವಿನ್ಸ್ ಮಾಡೋಕೆ ಅಂತ ಮತ್ತೆ ಮಾತು ಮುಂದುವರಿಸಿ, 2 ವರ್ಷದಿಂದ ನಿನ್ನ ತಾತ ಹಾಸಿಗೆ ಹಿಡಿದಿದ್ದಾರೆ, ಅವ್ರ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು, 5 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋ ಕಶ್ಯಪ್ ಕುಟುಂಬದ ಆಸ್ತಿಗೆ ನಿನ್ನನ್ನೇ ವಾರಸ್ದಾರನ ಮಾಡಬೇಕು ಅಂತ ಅಪ್ಪ ಡಿಸೈಡ್ ಮಾಡಿದಾರೋ, ದಯವಿಟ್ಟು ಒಂದು ಸಲ ಮನೆಗೆ ಬಾ ಅಂತ ಹೇಳ್ದ. ವಿರಾಜ್ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ, ನಮ್ಮನ್ನ ಮನೆಯಿಂದ ಹೊರಗೆ ಹಾಕೋವಾಗ ಇದೆಲ್ಲ ನೆನಪೇ ಇರ್ಲಿಲ್ವೇನೋ ಅಂತ ಕೇಳ್ದ. ನಾನ್ ಮಾಡಿರೋ ತಪ್ಪಿಗೆ ಈಗಾಗಲೇ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನೀನು ಮತ್ತೆ ಮಾತಿನ ಚೂರಿಯಿಂದ ಇರಿಬೇಡ. ನಿನ್ನ ಅತ್ತೆ ಮಕ್ಕಳು ಆಸ್ತಿನ ಹೊಡೆಯಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರ ಕೈಗೇನಾದ್ರೂ ಆಸ್ತಿ ಹೋದ್ರೆ ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಹೊಳೆಲಿ ಹುಣಸೆ ಹಣ್ಣು ತೊಳೆದಾಗತ್ತೆ. ಅರ್ಥ ಮಾಡ್ಕೋ ವಿರಾಜ್ ಅಂತ ರಘುನಾಥ್ ಕಶ್ಯಪ್ ರಿಕ್ವೆಸ್ಟ್ ಮಾಡ್ಕೊಂಡ. ನನ್ನ ಅಪ್ಪ ಅನ್ನಿಸ್ಕೊಂಡ್ರು ಇವನು ತಾತನ ಆಸ್ತಿನ ಹೊಡಿಬೇಕು ಅಂತ ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದಾನೆ. ಅಂಥದ್ರಲ್ಲಿ ಇವತ್ತು ನನ್ನ ಮುಂದೆ ಬಂದು ನೀನೇ ಮುಂದಿನ ವಾರಸ್ದಾರ ಬಾ ಮನೆಗೆ ಅಂತಿದ್ದಾನೆ ಅಂದರೆ ಖಂಡಿತ ಇವನ್ ಪ್ಲಾನ್ ಬೇರೆ ಏನೋ ಇದೆ, ನಾನು ಹುಷಾರಾಗಿರ್ಬೇಕು ಅಂತ ವಿರಾಜ್ ಮನ್ಸಲ್ಲೇ ಹೇಳ್ಕೊಂಡ. ಅಷ್ಟರಲ್ಲಿ ರಘುನಾಥ್ ಮಾತು ಮುಂದುವರಿಸಿ, ಸಾವಿರಾರು ಲಕ್ಷ ಕೋಟಿಯ ವಾರಸ್ದಾರ ಕಣೋ ನೀನು, ಆದ್ರೂ ಯಾಕೆ ಆ ರಾವ್ ಫ್ಯಾಮಿಲಿಯವ್ರು ಮಾಡೋ ಅವಮಾನನೆಲ್ಲ ಸಹಿಸ್ಕೊಂಡಿದ್ಯಾ? ನಿನ್ನೆ ರಾತ್ರಿ ರಿಸೆಪ್ಷನ್ ಫಂಕ್ಷನಲ್ಲಿ ನಿಂಗೆ ಅದ ಅವಮಾನದ ಬಗ್ಗೆ ನಂಗೆ ಗೊತ್ತು. ನಿನ್ ತಪ್ಪಿಲ್ಲ ಅಂದ್ರೂ ಯಾಕ ರಾಹುಲ್ ಕಾಲಿಗೆ ಬಿದ್ದೆ? ನೀನ್ ಮನ್ಸು ಮಾಡಿದ್ರೆ ಆ ಭರತ್ ರಾಹುಲ್ ಇಬ್ರು ನಿನ್ ಕಾಲಡಿಗೆ ಬಿದ್ದಿರ್ತಿದ್ರು. ಬಟ್ ಯಾಕೆ ನೀನು ಅವ್ರು ಹೇಳ್ದಾಗ ಕೇಳ್ತೀಯ? ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗ್ತಿಲ್ಲ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ವಿರಾಜ್ಗೆ ಇರಿಟೇಟ್ ಆಯ್ತು. ರಘುನಾಥ್ ಕಡೆಗೆ ಬೆನ್ ಹಾಕಿ ನಿಂತ್ಕೊಂಡ. ನನಗೆ ನಿಮ್ಮ ಆಸ್ತಿನೂ ಬೇಡ, ಸಂಪತ್ತು ಬೇಡ, ನಿಮ್ಮ ವಾರಸ್ದಾರಿಕೆನೂ ಬೇಡ, ನನ್ನನ್ನ ನನ್ನ ಪಾಡಿಗೆ ಬಿಟ್ಟುಬಿಡಿ, ಅದೇ ನೀವು ನಂಗೆ ಕೊಡೋ ದೊಡ್ಡ ಆಸ್ತಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೇ ಬಿಟ್ಟ. ಸ್ವಲ್ಪ ದೂರ ಹೋದವನಿಗೆ ಏನನ್ನಿಸ್ತೋ ಏನೋ, ತಿರುಗಿ ನಿಂತ್ಕೊಂಡು ತಾತನ್ ನೋಡೋಕೆ ಒಂದಿನ ಬಂದೇ ಬರ್ತೀನಿ ಅಂತ ಹೇಳ್ದ. ಆಗ ಅವನ ವಾಯ್ಸಲ್ಲಿ ವಿಚಿತ್ರವಾದ ವೈಬ್ರೇಷನ್ ಇತ್ತು. ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಬೆಂಗಳೂರಿನಲ್ಲಿ ಇವ್ರದ್ದು 70 ಫ್ಲೋರಿನ ದೊಡ್ಡ ಆಫೀಸ್ ಇತ್ತು. ವಿರಾಜ್ ಈಗ ಆ ಆಫೀಸ್ನ ರಿಸೆಪ್ಷನಿಸ್ಟ್ ಹತ್ರ ಮಿಸ್ಟರ್ ಅಜಯ್ ಅರವಿಂದ್ ಅವ್ರನ್ನ ಮೀಟ್ ಆಗಬೇಕು ಅಂತ ಹೇಳ್ದ. ಅವನು ಸಿಂಪಲ್ ಡ್ರೆಸ್ನಲ್ಲಿದ್ದರಿಂದ ರಿಸೆಪ್ಷನಿಸ್ಟ್, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದ್ದು. ಐ ಆಮ್ ವಿರಾಜ್ ಅವಿನಾಶಿ, ಸುಂದರ್ ರಾಜ್ ಅರವಿಂದ್ ನನ್ನ ಫ್ರೆಂಡ್ ಆಗಿದ್ರು, ಅಜಯ್ ಹತ್ರ ಇದನ್ನು ಹೇಳಿ ಅಂತ ಹೇಳ್ದ. ರಿಸೆಪ್ಷನಿಸ್ಟ್ ಅಜಯ್ಗೆ ಕಾಲ್ ಮಾಡಿ, ಸರ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ವಿರಾಜ್ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ಅವನು ಸುಂದರ್ರಾಜ್ ಅರವಿಂದ್ ಅವ್ರ ಫ್ರೆಂಡ್ ಅಂತೆ ಅಂದ್ಲು. ಸುಂದರ್ರಾಜ್ ಅರವಿಂದ್ ಅನ್ನೋ ಹೆಸರು ಕೇಳಿದ ತಕ್ಷಣ ಅಜಯ್ ಬೆಚ್ಚಿ ಬಿದ್ದ. ಯಾಕಂದ್ರೆ ಆ ಹೆಸರು ಅವನ ತಾತಂದು. ಬಟ್ ಎಲ್ಲರೂ ಅವ್ರನ್ನ ಬರೀ ಅರವಿಂದ್ ಅಂತ ಮಾತ್ರ ಕರೀತಿದ್ರು. ಸುಂದರ್ರಾಜ್ ಅನ್ನೋ ಹೆಸರು ಬರೀ ಬೆರಳೆಣಿಕೆ ಜನರಿಗೆ ಮಾತ್ರ ಗೊತ್ತಿತ್ತು. ಬಟ್ ಈ ಹುಡುಗಂಗೆ ಹೇಗೆ ತನ್ನ ತಾತನ ಹೆಸರು ಗೊತ್ತಿದೆ ಅನ್ನೋದೇ ಅಜಯ್ಗೆ ದೊಡ್ಡ ಡೌಟ್ ಆಗಿತ್ತು. ಹಾಗಾಗಿ ತಕ್ಷಣ ಅಜಯ್, ಆಸ್ಕ್ ದಟ್ ಬಾಯ್ ಟು ಮೀಟ್ ಮೀ ಇನ್ ದ ಕ್ಯಾಬಿನ್ ಅಂತ ರಿಸೆಪ್ಷನಿಸ್ಟ್ಗೆ ಹೇಳ್ದ. 5 ನಿಮಿಷದಲ್ಲಿ ವಿರಾಜ್ ಅವನ್ ಮುಂದಿದ್ದ. ಅವನು ವಿರಾಜ್ನ ಮೇಲಿಂದ ಕೆಳಗೆ ನೋಡ್ತಾ, ಮೇ ನೋ ಹೂ ಆರ್ ಯು ಅಂತ ಕೇಳ್ದ. ವಿರಾಜ್ ಕೂಲಾಗಿ ಸ್ಮೈಲ್ ಮಾಡ್ತಾ ಜೇಬ್ನಲ್ಲಿ ಇದ್ದಿದ್ದ ಆ ಗ್ರೀನ್ ಕಲರ್ ಮಾಣಿಕ್ಯನ ಅವ್ರಿಗೆ ತೋರಿಸ್ದ. ಅದನ್ನ ನೋಡ್ತಾ ಇದ್ದ ಹಾಗೆ ಅಜಯ್ ಮುಖದಲ್ಲಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯ್ತು.
ಶಾಕ್ ಆದೊಂಥರ ಎದ್ದು ನಿಂತ್ಕೊಂಡ. ಯಾಕಂದ್ರೆ ಆ ಮಾಣಿಕ್ಯ ಅರವಿಂದ್ ಕುಟುಂಬದವ್ರನ್ನ ರೆಪ್ರೆಸೆಂಟ್ ಮಾಡ್ತಿತ್ತು. ಅಜಯ್ ಚಿಕ್ಕೋನಿರುವಾಗ ಅವನ ತಂದೆ ಹತ್ರನೂ ಈ ಥರ ಮಾಣಿಕ್ಯ ಇದ್ದಿದ್ದನ್ನ ನೋಡಿದ್ದ. ಬಟ್ ವಿರಾಜ್ನ ಹತ್ರ ಇರೋ ಮಾಣಿಕ್ಯದ ವ್ಯಾಲ್ಯೂ ಇನ್ನೂ ಜಾಸ್ತಿ ಎದ್ದಾಗಿತ್ತು. ಅಜಯ್ಗೆ ಆಗಿರೋ ಶಾಕ್ಗೆ ವಿರಾಜ್ನ ಹತ್ರ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಈಗಲೇ ನಮ್ಮ ಲಾಯರ್ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳ್ತೀನಿ, ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಕಾಲ್ ಮಾಡ್ದ. 5 ನಿಮಿಷದಲ್ಲಿ ಲಾಯರ್ ಜಾರ್ಜ್ ಕ್ಯಾಬಿನ್ ಒಳಗೆ ಬಂದ. ವಿರಾಜ್ನ ಪಕ್ಕದಲ್ಲಿ ಕೂತ್ಕೊಂಡು ನೀನು ಯಾರು ಅಂತ ನಾನು ತಿಳ್ಕೋಬೇಕು ಅಂತ ಬೇಸ್ ವಾಯ್ಸಲ್ಲಿ ಹೇಳ್ದ. ವಿರಾಜ್ ಸ್ಮೈಲ್ ಮಾಡ್ತಾ ನನ್ನ ಹೆಸರು ವಿರಾಜ್ ಅವಿನಾಶಿ ಅಂತ ಹೇಳ್ದ. ಅವನ ಹೆಸರು ಹೇಳಿದ ತಕ್ಷಣ ಆ ಜಾರ್ಜ್ ಅವನ ಮೇಲೆ ಅಟ್ಯಾಕ್ ಮಾಡ್ದ. ಬಟ್ ವಿರಾಜ್ನ ಸೋಲ್ಸೋಕ್ಕಾಗಲಿಲ್ಲ. ಅವನು ಸೂಪರ್ ಪವರ್ ಮುಂದೆ ಜಾರ್ಜೇ ಸೋತು ಹೋದ. ಆಮೇಲೆ ಅವನು, ಮಿಸ್ಟರ್ ವಿರಾಜ್, ನೀವು ಸುಂದರಾಜ್ ಅರವಿಂದ್ ಅವ್ರ ಶಿಷ್ಯ ಅನ್ನೋದು ಕನ್ಫರ್ಮ್ ಆಯಿತು. ನಮ್ಮಿಂದ ಯಾವ ಥರ ಹೆಲ್ಪ್ ಆಗಬೇಕು? ಆ ಪವರ್ಫುಲ್ ಮಾಣಿಕ್ಯನ ನಮಗೆ ಕೊಟ್ಟರೆ ನೀವೇ ಈಗ ಅರವಿಂದ್ ಸಾಮ್ರಾಜ್ಯಕ್ಕೆ ವಾರಸ್ದಾರ ಆಗ್ಬೋದು ಅಂತ ಹೇಳ್ದ. ಸುಂದರಾಜ್ ಅರವಿಂದ್ ಯಾರು? ವಿರಾಜ್ ಹತ್ರ ಇರೋ ಆ ಮಾಣಿಕ್ಯದ ರಹಸ್ಯ ಏನು? ನಿಜವಾಗ್ಲೂ ಈ ವಿರಾಜ್ ಯಾರು? ಮಿಸ್ಟರ್ ವಿರಾಜ್, ನೀವು ಸುಂದರಾಜ್ ಅರವಿಂದ್ ಅವರ ಶಿಷ್ಯ ಅನ್ನೋದು ಕನ್ಫರ್ಮ್ ಆಯಿತು. ನಮ್ಮಿಂದ ಯಾವ ಥರ ಹೆಲ್ಪ್ ಆಗಬೇಕು? ಆ ಮಾಣಿಕ್ಯ ನಮಗೆ ಕೊಟ್ಟರೆ ನೀವೇ ಈಗ ಈ ಅರವಿಂದ್ ಸಾಮ್ರಾಜ್ಯಕ್ಕೆ ವಾರಸ್ದಾರ ಆಗ್ಬೋದು. ನಂಗೆ ಸದ್ಯ ಇದರಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ. ನಿಮಗೆ ರಾವ್ ಫ್ಯಾಮಿಲಿ ಬಿಸ್ನೆಸ್ ಬಗ್ಗೆ ಗೊತ್ತಿದೆ ಅಲ್ವಾ ಅಂತ ವಿರಾಜ್ ವಿಷಯನ ಬೇರೆ ರೂಟಿಗೆ ತೊಗೊಂಡು ಹೋದ. ಯಾ, ಐ ನೋ, ನಾವು ಆಲ್ ದೋಸ್ ಬಿಸ್ನೆಸ್ ಆರ್ ಆನ್ ದ ಬ್ರಿಂಕ್ ಆಫ್ ಕ್ರೈಸಿಸ್ ಅಂತ ಅಜಯ್ ಹೇಳ್ದ. ವಿರಾಜ್ ಏನೋ ಹೇಳೋಕೆ ಅಂತ ಹೊರಟಿದ್ದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ವಿರಾಜ್ ಕಾಲ್ ಪಿಕ್ ಮಾಡಿದ ತಕ್ಷಣ, ನೀನು ಇವತ್ತೇ ಸುರಭಿಗೆ ಡಿವೋರ್ಸ್ ಮಾಡಬೇಕು, ಪೇಪರ್ಸ್ ಎಲ್ಲ ರೆಡಿ ಇದೆ, ಸಿಟಿ ಹಾಸ್ಪಿಟಲ್ಗೆ ಬಂದು ಮೊದಲು ಸಿಗ್ನೇಚರ್ ಮಾಡು. ರೇಣುಕಾ ಹೇಳಿದ್ಲು. ಸಿಟಿ ಹಾಸ್ಪಿಟಲ್ಗ? ನೀವು ಅಲ್ಲೇನು ಮಾಡ್ತಾ ಇದ್ದೀರಾ ಅಂತ ವಿರಾಜ್ ಡೌಟಲ್ಲೇ ಕೇಳ್ದ. ಇವತ್ತು ಸುರಭಿ ಅವ್ರ ತಂದೆ ಜೊತೆ ಫ್ಯಾಕ್ಟ್ರಿಗೆ ಹೋಗಿದ್ಲು. ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಅಲ್ಲಿನ ವರ್ಕರ್ಸ್ ಅವರಿಬ್ರು ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸುರಭಿಗೆ ಪ್ರಜ್ಞೆ ತಪ್ಪಿತ್ತು. ಇದಕ್ಕೆಲ್ಲ ನೀನೇ ಕಾರಣ. ದಯವಿಟ್ಟು ನನ್ನ ಮಗಳಿಗೆ ಡಿವೋರ್ಸ್ ಮಾಡಿ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡು ಅಂತ ರೇಣುಕಾ ಕಣ್ಣೀರ್ ಹಾಕ್ತಾ ಬೇಡ್ಕೊಂಡ್ಲು. ತಕ್ಷಣ ವಿರಾಜ್ ಕಾಲ್ ಕಟ್ ಮಾಡಿ, ಮಿಸ್ಟರ್ ಅಜಯ್, ಐ ಹ್ಯಾವ್ ಟು ಗೋ. ಐ ವಿಲ್ ಮೀಟ್ ಯು ಅಗೇನ್. ರಾವ್ ಫ್ಯಾಮಿಲಿ ಬಿಸ್ನೆಸ್ಗಳೆಲ್ಲ ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಟ್ರಾನ್ಸ್ಫರ್ ಆಗಬೇಕು. ಡೂ ದ ಅರೇಂಜ್ಮೆಂಟ್ಸ್ ಇಮಿಡಿಯೇಟ್ಲಿ ಅಂತ ಆರ್ಡರ್ ಮಾಡಿ ಹಾಸ್ಪಿಟಲ್ಗೆ ಹೋದ. ಅವನ ಮುಖ ನೋಡಿದ ತಕ್ಷಣ ರೇಣುಕಾ ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ಲು. ಬಟ್ ವಿರಾಜ್ ಅವಳ ಮಾತುಗಳನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಬೆಡ್ ಮೇಲೆ ಮಲಗಿರೋ ಸುರೇಂದ್ರನ ಕಡೆಗೆ ನೋಡ್ದ. ಅವನ ಮೈ ಮೇಲೆ ಎಲ್ಲ ಗಾಯ ಆಗಿತ್ತು. ಬ್ಯಾಂಡೇಜ್ ಸುತ್ತಿಟ್ಟಿದ್ರು. ಅವನ ಪಕ್ಕದ ಬೆಡ್ಡಲ್ಲಿ ಸುರಭಿ ಮಲ್ಕೊಂಡಿದ್ಲು. ಅವಳಿಗೂ ಅಲ್ಲಲ್ಲಿ ಗಾಯ ಆಗಿತ್ತು. ವಿರಾಜ್ ಅವಳ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು, ಇದೆಲ್ಲ ಹೇಗಾಯ್ತು ಸುರಭಿ ಅಂದ. ಆಗ ರೇಣುಕಾ, ಅವಳನ್ನೇನು ಕೇಳ್ತೀಯ, ನಾನೆಲ್ಲ ಹೇಳ್ತೀನಿ ಕೇಳು. ಫ್ಯಾಕ್ಟ್ರಿಲಿ ವರ್ಕ್ ಪೆಂಡಿಂಗ್ ಇದೆ ಅಂತ ಅಪ್ಪ ಮಗಳಿಬ್ರು ಹೋಗಿದ್ರು. ಸಂಬಳ ಕೊಡ್ತಾ ಇಲ್ಲ ಅಂತ ಅಲ್ಲಿನ ವರ್ಕರ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ವರ್ಕರ್ಸ್ಗೆ ಸಂಬಳ ಕೊಡಬೇಕು ಅಂದರೆ ಭರತ್ ನಮಗೆ ಸಂಬಳ ಕೊಡಬೇಕು. ಆದರೆ ಅವನು ಕೊಡ್ತಾ ಇಲ್ಲ. ಅವನು ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಈ ಥರ ಹಿಂಸೆ ಮಾಡ್ತಾ ಇದ್ದಾನೆ. ನಿನ್ನಿಂದಾಗಿ ನಾವು ಫ್ಯಾಕ್ಟ್ರಿ ಕಳ್ಕೊಂಡಿದ್ದೀವಿ. ಈಗ ಮನೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೀನು ಸುರಭಿಗೆ ಡಿವೋರ್ಸ್ ಮಾಡಿದ್ರೆ ಭರತ್ ನಮಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ಲು. ಅವಳು ಮಾತು ಕೇಳಿದ ಮೇಲೆ ವಿರಾಜ್ಗೆ ಎಲ್ಲ ಅರ್ಥ ಆಯಿತು. ಭರತ್ ಇಂಟೆನ್ಷನ್ನಲ್ಲಿ ಇದೆಲ್ಲ ಮಾಡ್ತಿದ್ದಾನೆ. ಹಾಗಾಗಿ ಅವನಿಗೆ ಭರತ್ ಮೇಲೆ ತುಂಬಾನೇ ಕೋಪ ಬಂತು. ಅಷ್ಟರಲ್ಲಿ ಸುರೇಂದ್ರ, ರೇಣುಕಾ, ಯಾಕೆ ಸುಮ್ಮನೆ ವಿರಾಜ್ನ ದೂಷಿಸ್ತೀಯ? ನಿಜ ಹೇಳಬೇಕು ಅಂದರೆ ನಾನೇ ಅಸಮರ್ಥ. ನಮ್ಮ ಸಂಸಾರನ ನನ್ನಿಂದ ಸಾಕಕ್ಕಾಗ್ತಾ ಇಲ್ಲ. ಭರತ್ಗೆ ನಮ್ಮ ಯಾರನ್ನ ಕಂಡ್ರೂ ಆಗಲ್ಲ. ಅದಕ್ಕೆ ಅವನು ಹೀಗೆಲ್ಲ ಮಾಡ್ತಿದ್ದಾನೆ. ನಮ್ಮ ಮನೆ ಫ್ಯಾಕ್ಟ್ರಿನೆಲ್ಲ ಅವನಿಗೆ ಕೊಟ್ಬಿಡೋಣ. ನಾವು 4 ಜನ ಈ ಊರನ್ನೇ ಬಿಟ್ಟು ಹೊರಟು ಹೋಗೋಣ ಅಂತ ಹೆಲ್ಪ್ಲೆಸ್ ಆಗಿ ಹೇಳ್ದ. ಅಟ್ ದ ಸೇಮ್ ಟೈಮ್, ಓ, ನೀವೆಲ್ಲ ಇಲ್ಲೇ ಇದ್ದೀರಾ? ನಿಮ್ಮನ್ನು ಎಲ್ಲೆಲ್ಲೋ ಹುಡುಕಾಡ್ಬಿಟ್ಟೆ ಅಂತ ಹೊರಗಿಂದ ಒಂದು ವಾಯ್ಸ್ ಕೇಳಿಸ್ತು. ತಿರುಗಿ ನೋಡಿದ್ರೆ ಭರತ್ ಅವನ ಬಾಡಿಗಾರ್ಡ್ಸ್ ಜೊತೆ ನಿಂತ್ಕೊಂಡಿದ್ದ. ಚಿಕ್ಕಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಫ್ಯಾಕ್ಟ್ರಿಲಿ ವರ್ಕರ್ಸ್ ಎಲ್ಲ ಸೇರಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಇರಬೇಕಿತ್ತು ಅಂತ ಹೇಳ್ದ. ಸಾಕು ಭರತ್, ನಿನ್ನ ನಾಟಕ ಸಾಕು. ಇಷ್ಟೆಲ್ಲ ಮಾಡಿದ್ದು ನೀನೇ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಒಳ್ಳೆ ಒಂಥರ ಡ್ರಾಮಾ ಮಾಡಬೇಡ ಅಂತ ಸುರಭಿ ಕೋಪದಿಂದ ಗುಡುಗುದ್ಲು. ಬಟ್ ಅವಳ ಮಾತನ್ನ ಭರತ್ ಅವಾಯ್ಡ್ ಮಾಡಿ, ಚಿಕ್ಕಪ್ಪ, ಸಾಲನೆಲ್ಲ ನಾನೇ ತೀರಿಸ್ತೀನಿ. ಹಾಗೆ ಗೋವಿಂದ್ ಕುಟುಂಬದವ್ರ ಜೊತೆ ಮಾತಾಡ್ತೀನಿ. ವಿಷ್ಣು ಜೊತೆ ಸುರಭಿ ಮದುವೆ ಮಾಡೋಣ.
ಆಗ ನಿಮ್ ಪ್ರಾಬ್ಲಮ್ಸ್ ಎಲ್ಲ ತಾನಾಗೆ ಸಾಲ್ವ್ ಆಗುತ್ತೆ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಸುರಭಿಗೆ ಪಿತ್ತ ನೆತ್ತಿಗೇರಿತ್ತು. ನಿನ್ನ ಬಿಟ್ಟಿ ಅಡ್ವೈಸ್ನ ಸ್ಟಾಪ್ ಮಾಡು ಭರತ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು ಅಂತ ಕಿರ್ಚಿದ್ಲು. ನೋಡಿ, ನಾನು ಹೇಳೋಷ್ಟು ಹೇಳಿದ್ದೀನಿ, ಇನ್ಮೇಲೆ ನಿಮಗ್ ಬಿಟ್ಟಿದ್ದು. ಸಾಲ ಕೊಟ್ಟಿರೋ ಬ್ಯಾಂಕ್ನವರು ಮನೆ ಬಾಗ್ಲಿಗೆ ಬಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಭರತ್ ಬ್ಲ್ಯಾಕ್ ಮೇಲ್ ಮಾಡೋ ಥರ ಹೇಳ್ದ. ಯಾವ ಬ್ಯಾಂಕ್ನವರು ಮನೆಗೆ ಬರಲ್ಲ ಭರತ್, ಯಾಕಂದ್ರೆ ಅಪ್ಪ ಈಗಾಗಲೇ ಮನೆ ಪತ್ರ ಒಡವೆನೆಲ್ಲ ಅಡ ಇಟ್ಟಿದ್ದಾರೆ. ನೀನ್ ಏನೇನೋ ಹೇಳಿ ನಮ್ಮಮ್ಮನ ಹೆದರ್ಸೋಕ್ ಟ್ರೈ ಮಾಡಬೇಡ ಅಂತ ಸುರಭಿ ಹೇಳಿದ್ಲು. ಇದಕ್ಕೆ ನಾನು ನಿನ್ನ ಇನ್ನೋಸೆಂಟ್ ಅಂತ ಹೇಳೋದು ಸುರಭಿ. ನೀವು ಅಡ ಇಟ್ಟಿರೋ ಒಡವೆ ನಿಮ್ಮ ಫ್ಯಾಕ್ಟ್ರಿ ಮಷಿನ್ ಅಷ್ಟೇ ಹೇಳೋದು, ಅದಕ್ಕೆ ಯಾವ ಬೆಲೆನೂ ಇಲ್ಲ. ಇನ್ನೊಂದು ವಾರದಲ್ಲಿ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಕೊಡಬೇಕಾಗಿರೋ ಹಣ ಕೊಟ್ಟಿಲ್ಲ ಅಂದ್ರೆ ಚಿಕ್ಕಪ್ಪ ಜೈಲಿಗೆ ಹೋಗ್ಬೇಕಾಗತ್ತೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ನಾನು ಹೇಳ್ದ ಹಾಗೆ ನೀನು ಕೇಳಬೇಕು, ವಿಷ್ಣುನ ಮದುವೆ ಆಗ್ಬೇಕು ಅಂತ ಹೇಳಿ ಭರತ್ ವಿರಾಜನ ಕಡೆಗೆ ನೋಡ್ದ. ಅವನು ಇಲ್ಲಿ ನಡೀತಿರೋದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದ್ದ. ನೋಡು ನಿನ್ ಗಂಡನ್ನ, ಮಾತಿಗೂ ಅವನನ್ನ ವಹಿಸ್ಕೊಂಡು ಬರ್ತೀಯಲ್ಲ, ಅವ್ನು ನೋಡಿದ್ರೆ ಇದ್ಯಾವುದು ತನಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಿಂತಿದ್ದಾನೆ. ಇಂಥವನ್ ಜೊತೆ ಹೇಗೆ ಜೀವನ ಮಾಡ್ತೀಯಾ? ಸುಮ್ಮನೆ ಆ ತಾಳಿನ ಕಿತ್ ಹಾಕು ಅಂತ ಭರತ್ ಹಲ್ ಕಡಿತಾ ಹೇಳ್ದ. ಆ ಸಮಯಕ್ಕೆ ಮಾತ್ರ ವಿರಾಜ್ಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಏಯ್ ಅಂತ ಕಿರಿಸ್ತಾ ಭರತ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ತಿರುಗೋಕ್ ಸ್ಟಾರ್ಟ್ ಮಾಡ್ದ. ಭರತ್ಗೆ ನೋವು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ಬಿಡಿಸ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ವಿರಾಜ್ ಮತ್ತೂ ಟೈಟ್ ಆಗ್ತಿರುವುದ. ನೋವು ತಡೆಯೋಕ್ಕಾಗದೆ ಭರತ್ ವಿರಾಜ್ನ ಕಾಲು ಹಿಡ್ಕೊಂಡ. ಆಗ ವಿರಾಜ್ ಅವನ ಕೈ ಬಿಟ್ಟ. ಭರತ್ಗೆ ಅವ್ರಗಳ ಮುಂದೆ ವಿರಾಜ್ನ ಕಾಲು ಹಿಡಿಯೋ ಹಾಗೆ ಆಗಿದ್ರಿಂದ ತುಂಬಾನೇ ಅವಮಾನ ಆಯಿತು. ಯಾರ ಜೊತೆ ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದ. ಈ ಕಡೆ ರೇಣುಕಾ ಬಾಯ್ ಬಿಟ್ಕೊಂಡು ವಿರಾಜ್ನ ನೋಡ್ತಾ ಇದ್ಲು. ಅವನಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಅವಳಿಗೆ ಇವತ್ತೇ ಗೊತ್ತಾಗಿತ್ತು. ಹಾಗೆ ಕೋಪ ಬಂದಾಗ ಅವನ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆ ಆಗೋದನ್ನ ಅವಳು ಮಾತ್ರ ಅಬ್ಸರ್ವ್ ಮಾಡಿದ್ಲು. ಈ ಕಡೆ ವಿರಾಜ್ ಮತ್ತೆ ಶಾಂತನಾಗಿ, ಸುರಭಿ, ಡೋಂಟ್ ವರಿ, ನಾನಿದ್ದೀನಿ. ಇನ್ಮುಂದೆ ನಿಮ್ಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಸುರಭಿಗೂ ಸ್ವಲ್ಪ ಸಮಾಧಾನ ಆಯ್ತು. ರಾವ್ ಗ್ರೂಪ್ನ ಎಲ್ಲ ಡೈರೆಕ್ಟರ್ಸು ಎಮರ್ಜೆನ್ಸಿ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಯಾಕಂದ್ರೆ ಒಂದೇ 1 ಗಂಟೆಯಲ್ಲಿ ಕಂಪ್ನಿ ಶೇರ್ಸ್ ಎಲ್ಲ ಡೌನ್ ಆಗಿತ್ತು. ಸಡನ್ ಆಗಿ ಯಾಕೆ ಹೀಗಾಗ್ತಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಏನಾಗ್ತಿದೆ ನಮ್ಮ ಕಂಪ್ನಿಲಿ? ಕ್ಲೈಂಟ್ಸ್ ಎಲ್ಲ ಕಾಲ್ ಮಾಡಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ನಮ್ಮಿಂದ ಯಾರಿಗೆ ಯಾವ ತೊಂದರೆ ಆಗಿದೆ ಅಂತ ರಾಜೇಂದ್ರ ರಾವ್ ಕೇಳ್ದ. ಅಲ್ಲೇ ಇದ್ದ ವಿಜೇಂದ್ರ ರಾವ್, ನಮಗೂ ಏನೂ ಗೊತ್ತಾಗ್ತಾ ಇಲ್ಲ. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ಈ ಥರ ಕ್ರೈಸಿಸ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಯಾರೋ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ ಅಂತ ಹೇಳ್ದ. ಅಷ್ಟರಲ್ಲಿ ಸೆಕ್ರೆಟರಿ ಎಲ್ಲ ಪೇಪರ್ಸ್ನು ತಗೊಂಡು ಕಾನ್ಫರೆನ್ಸ್ ಹಾಲಿಗೆ ಬಂದ. ಎಷ್ಟು ಜನ ಶೇರ್ ಮಾರಿದ್ದಾರೆ, ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಯಿತು ಅಂತ ವಿಜಯೇಂದ್ರ ಸೆಕ್ರೆಟರಿಗೆ ಕೇಳ್ದ. ಸೆಕ್ರೆಟರಿ ಎಲ್ಲ ಪೇಪರ್ಸ್ನು ಚೆಕ್ ಮಾಡಿ, ಇವತ್ತು ನಮ್ಮ ಕಂಪ್ನಿ ಶೇರ್ ವ್ಯಾಲ್ಯೂ 50% ಡೌನ್ ಆಗಿದೆ ಸರ್. ಸ್ಮಾಲ್ ಶೇರ್ ಹೋಲ್ಡರ್ಸ್ ಭಯ ಪಟ್ಕೊಂಡು ಅವ್ರ ಶೇರ್ಸ್ನೆಲ್ಲ ಸೇಲ್ ಮಾಡಿದ್ದಾರೆ. 12ಕ್ಕೂ ಜಾಸ್ತಿ ಗೋಲ್ಡ್ ಶಾಪ್ ಕ್ಲೋಸ್ ಆಗಿದೆ. 20 ಕಂಪ್ನಿಗಳು ಇನ್ನು ಮುಂದೆ ನಮ್ಮ ಜ್ಯುವೆಲರೀಸ್ ಗ್ರೂಪ್ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರ್ ಕಂಪ್ನಿ ಶೇರ್ಸ್ ಆರ್ ಆಲ್ ಡೌನ್ ನೌ ಅಂತ ಹೇಳ್ದ. ಅದನ್ನ ಕೇಳಿ ಅಲ್ಲಿದ್ದವರೆಲ್ಲ ಬೆಚ್ಚಿಬಿದ್ರು. ಡೈರೆಕ್ಟರ್ಸ್ ಎಲ್ಲ ಹೆದರ್ಕೊಂಡು ವಿಜಯೇಂದ್ರ ರಾವ್ ಮತ್ತು ರಾಜೇಂದ್ರ ರಾವ್ಗೆ ಕ್ವೆಶನ್ ಮೇಲೆ ಕ್ವೆಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಆಟ್ ದ ಸೇಮ್ ಟೈಮ್ ಇನ್ನೊಬ್ಬ ಅಲ್ಲಿಗೆ ಬಂದು, ಈಗಷ್ಟೇ ಕಾಲ್ ಬಂದಿತ್ತು, ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸೆಕ್ರೆಟರಿ ಹೇಮಂತ್ ಅವರು ರಾವ್ ಇಂಡಸ್ಟ್ರೀಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ದ. ಆ ಅರವಿಂದ್ ಇಂಡಸ್ಟ್ರೀಸ್ ಹೆಸರು ಕೇಳಿದ ತಕ್ಷಣನೇ ಎಲ್ರಿಗೂ ನಡ್ಕ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಈ ಇಂಡಸ್ಟ್ರಿ ದೇಶ ಮಟ್ಟದಲ್ಲೇ ದೊಡ್ಡ ಹೆಸರು ಮಾಡಿದೆ. ಅವ್ರ ಜೊತೆ ವ್ಯವಹಾರ ಮಾಡೋ ಧೈರ್ಯ ಯಾರಿಗೂ ಇಲ್ಲ. ಅವ್ರನ್ನ ಎದುರು ಹಾಕೊಂಡ್ರೆ ದಿವಾಳಿ ಆಗೋದು ಕನ್ಫರ್ಮ್. ವಿಜಯೇಂದ್ರ ಸ್ವಲ್ಪ ಸುಧಾರಿಸ್ಕೊಂಡು ಕಾಲ್ ಕನೆಕ್ಟ್ ಮಾಡಿ ಅಂತ ಸೆಕ್ರೆಟರಿಗೆ ಹೇಳ್ದ. ಅವನು ಹೇಳ್ದಾಗೆ ಕಾಲ್ ಕನೆಕ್ಟ್ ಮಾಡ್ದ. ಹಲೋ ಅಂತ ವಿಜೇಂದ್ರ ಹೇಳ್ತಾ ಇದ್ದ ಹಾಗೆ ಆ ಕಡೆಯಿಂದ ಹೇಮಂತ್, ಆರ್ ಯು ವಿಜೇಂದ್ರ ರಾವ್ ಅಂತ ಕೇಳ್ದ. ಎಸ್ ಅಂತ ವಿಜೇಂದ್ರ ಹೇಳ್ದ. ಆಗ ಸೆಕ್ರೆಟರಿ ಹೇಮಂತ್, ಇನ್ನು 1 ಗಂಟೆ ನಂತರ ಕಾನ್ಫರೆನ್ಸ್ ಅರೇಂಜ್ ಆಗಿದೆ. ಸೊ ಆಲ್ ದ ಡೈರೆಕ್ಟರ್ಸ್ ಶುಡ್ ಅಟೆಂಡ್ ದಿಸ್ ಮೀಟಿಂಗ್. ಎಸ್ಪೆಷಲಿ ನಿಮ್ಮ ಅಣ್ಣನ ಮಗ ಭರತ್ ಈ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಅಂತ ಆರ್ಡರ್ ಮಾಡ್ದ. ಇಷ್ಟೊತ್ತು ಕಾಲ್ ಲೌಡ್ ಸ್ಪೀಕರ್ನಲ್ಲಿದ್ದರಿಂದ ಹೇಮಂತ್ ಮಾತಾಡಿದ್ದು ಎಲ್ರಿಗೂ ಕೇಳಿಸಿತ್ತು. ಹೇಮಂತ್ ಬಾಯಲ್ಲಿ ಭರತ್ ಹೆಸರು ಬಂದಿದ್ದು ನೋಡಿ ಈ ಥರ ಕ್ರೈಸಿಸ್ ಆಗೋಕೆ ಭರತ್ ಕಾರಣ ಅಂತ ಎಲ್ರೂ ಅನ್ಕೊಂಡ್ರು. ರಾಜೇಂದ್ರ ರಾವ್ಗೆ ಮುಜುಗರ ಆಗಿ ತಲೆ ತೆಗೆಸ್ದ. ಕೇವಲ ಪಾಕೆಟ್ ಎಫ್ಎಂನಲ್ಲಿ
ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.